ಆತ್ಮೀಯ ವಿದ್ಯಾರ್ಥಿಗಳೇ, ಇದು 2013ರಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದಿರುವಂತಹ NTSC ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಾಗಿರುವಂಥದ್ದು. ಸ್ಯಾಟ್ ಪತ್ರಿಕೆ ಪೇಪರ್ 2 ಸ್ಯಾಟ್ ಪತ್ರಿಕೆಯಾಗಿರುವಂಥದ್ದು. ಇದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆಯಾಗಿರುವಂಥದ್ದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿದ್ರು, ಪ್ರಶ್ನೆ ಪತ್ರಿಕೆ ಯಾವ ರೀತಿ ರಚನೆ ಇದೆ ಅಂತ ಹೇಳಿ ನೋಡಿಕೊಂಡು ಬರೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಈ ರೀತಿ ಇಂಗ್ಲಿಷ್ ಮತ್ತು ಕನ್ನಡ ವರ್ಷನ್ ಅಲ್ಲಿ ಎರಡರಲ್ಲೂ ಸಹ ಇರುವಂತದ್ದಾಗಿರುವಂಥದ್ದು. ಈ ರೀತಿ ಫಸ್ಟ್ ಇನ್ಸ್ಟ್ರಕ್ಷನ್ಗಳು ಕೊಟ್ಟಿರುವಂಥದ್ದು, ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್. ಇದ್ರ ಜೊತೆಗೆ ಯಾವ ರೀತಿ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ 4 ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು. ಒಂದು ಸರಿಯಾಗಿರುವಂತಹ ಆಯ್ಕೆಗೆ ಈ ರೀತಿ ರೌಂಡ್ ಮಾಡಿ OMR ನಲ್ಲಿ ಗುರುತು ಮಾಡಬೇಕಾಗಿರುವಂಥದ್ದು. ಈ ರೀತಿ ಗುರುತು ಮಾಡಿದ್ದಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬರೆಯೋದಕ್ಕೆ ಸಾಧ್ಯವಿರುತ್ತೆ. ಇಲ್ಲಿ ವ್ಯಾಸಂಗಿಕ ಪ್ರವೃತ್ತಿಗೆ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಷಯ ಸೂಚಿ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳಿವೆ ಮತ್ತು ಪ್ರಶ್ನೆ ಸಂಖ್ಯೆ ಎಲ್ಲಿಂದ ಎಲ್ಲಿವರೆಗೆ ಯಾವ ಒಂದು ಪುಟ ಸಂಖ್ಯೆಯಲ್ಲಿವೆ ಮತ್ತು ಯಾವ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿವೆ ಅನ್ನೋದು ಇಲ್ಲಿ ಈ ರೀತಿಯಾಗಿ ಕೊಟ್ಟಿರುವಂಥದ್ದು ಆಗಿದೆ. ಇನ್ನು ಬನ್ನಿ ಪ್ರಶ್ನೆಗಳನ್ನ ನೋಡೋಣ. ಇಲ್ಲಿ ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ಕೇಳಿರುವಂಥದ್ದು, ಈ ಕೆಳಗಿನವುಗಳಲ್ಲಿ ಯಾವ ಕಿರಣಗಳು ಮಾನವನ ದೇಹಕ್ಕೆ ಹೆಚ್ಚು ಹಾನಿಯನ್ನುಂಟು ಮಾಡುತ್ತವೆ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಇಲ್ಲಿ ಇಂಗ್ಲಿಷ್ ನಲ್ಲಿ ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ರೇಸ್ ವಿಲ್ ಕಾಸ್ ಮೋರ್ ಡ್ಯಾಮೇಜ್ ಟು ಹ್ಯೂಮನ್ ಬಾಡಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಎಕ್ಸ್ ಕಿರಣಗಳು, ಗಾಮಾ ಕಿರಣಗಳು, ಬೀಟಾ ಕಿರಣಗಳು, ಅಲ್ಫಾ ಕಿರಣಗಳು ಅಂತ ಹೇಳಿ 4 ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಅಲ್ಫಾ ಕಿರಣಗಳು ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು ಆಗಿದೆ. ಇನ್ನು ಎರಡನೇ ಪ್ರಶ್ನೆ ನೋಡಿದಾಗ, ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗಲು ಕಾರಣ, ಯಾವ ಕಾರಣಕ್ಕೋಸ್ಕರ ಸಮುದ್ರದಲ್ಲಿ ಉಬ್ಬರ ಇಳಿತ ಉಂಟಾಗುತ್ತೆ ಅಂತ ಹೇಳಿ ಕೇಳಿರುವಂಥದ್ದು. ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ, ಗುರುತ್ವಾಕರ್ಷಣೆ ಬಲದಿಂದಾಗಿ ಸಮುದ್ರದಲ್ಲಿ ಉಬ್ಬರ ಇಳಿತಗಳು ಉಂಟಾಗಿರುವಂಥದ್ದು, ಗ್ರಾವಿಟೇಷನ್ ಫೋರ್ಸ್ ಕಾರಣ ಆಗಿರುವಂಥದ್ದು ಆಗಿದೆ. ಇನ್ನು ಮೂರನೇ ಪ್ರಶ್ನೆ ನೋಡಿದಾಗ, ಮೂರನೇ ಪ್ರಶ್ನೆಯಲ್ಲಿ R is equal to 36,000 ಕಿಲೋಮೀಟರ್, VE is equal to 11.2 ಕಿಲೋಮೀಟರ್ಗೆ ಮತ್ತು T is equal to 24 ಗಂಟೆಗೆ ಇವುಗಳಿಗೆ ಸಂಬಂಧಿಸಿರುವುದು, ಯಾವುದಕ್ಕೆ ಸಂಬಂಧಿಸಿರುವಂಥವು ಇವು ವರ್ಡ್ಸ್ ಗಳಾಗಿದ್ದಾವೆ ಅಂತ ಹೇಳಿ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಇವುಗಳನ್ನು ನೋಡಿದಾಗ ಸರಿಯಾಗಿರುವಂತಹ ಉತ್ತರ ಭೂ ಸ್ಥಿರ ಉಪಗ್ರಹಕ್ಕೆ ಸಂಬಂಧಿಸಿರುವಂಥದ್ದು ಆಗಿದೆ, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಗೆ ಸಂಬಂಧಿಸಿರುವಂಥದ್ದು. ಈ ಕೆಳಗಿನವುಗಳಲ್ಲಿ ಯಾವ ವಸ್ತು ಅತಿ ಹೆಚ್ಚು ವಕ್ರೀಭವನ ಸೂಚ್ಯಂಕವನ್ನು ಹೊಂದಿದೆ, ಯಾವ ವಸ್ತು ಬಹಳ ವಕ್ರೀಭವನ ಸೂಚ್ಯಂಕ ಹೊಂದಿರುವಂಥದ್ದು ಅಂತ ಹೇಳಿ ಈ 4ನೇ ಪ್ರಶ್ನೆಯಲ್ಲಿ ಗುರುತಿಸಬೇಕಾಗಿರುವಂಥದ್ದು. ವಜ್ರವು ಅತಿ ಹೆಚ್ಚು ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರುವಂಥದ್ದು ಆಗಿದೆ. ಇನ್ನು 5ನೇ ಪ್ರಶ್ನೆ ನೋಡಿದಾಗ, ಕೆಂಪು ಪಲ್ಲಟವು ಸಂಬಂಧಿಸಿರುವುದು, ಯಾವುದಕ್ಕೆ ಸಂಬಂಧಿಸಿರುವುದು ಈ ಕೆಂಪು ಪಲ್ಲಟ ಅನ್ನೋದು ರೆಡ್ ಶಿಫ್ಟ್ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಈ 5ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ, ಡಾಪ್ಲರ್ ಪರಿಣಾಮ ಅನ್ನೋದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್, ಡಾಪ್ಲರ್ ಎಫೆಕ್ಟ್ ಅನ್ನೋದು ಸರಿಯಾಗಿರುವಂತಹ ಉತ್ತರ. ಈ ಕೆಳಗೆ ಕೊಟ್ಟಿರುವ ವಿದ್ಯುನ್ಮಾನದಂತ ಗಣಕ ವ್ಯವಸ್ಥೆಯಲ್ಲಿ X ಮತ್ತು Y ನಲ್ಲಿ ಹರಿಯುವ ವಿದ್ಯುತ್, ಇಲ್ಲಿ X ಮತ್ತು Y ನಲ್ಲಿ ಹರಿಯುವಂತಹ ವಿದ್ಯುತ್ ಅನ್ನ ಕೇಳಿರುವಂತದ್ದಾಗಿದೆ. ಈ ಒಂದು 4 ಆಯ್ಕೆಗಳಲ್ಲಿ ನೋಡಿದಾಗ ಯಾವುದೇ ಕರೆಕ್ಟ್ ಆಗಿರುವಂತಹ ಆನ್ಸರ್ ಸಿಕ್ಕಿರಲಿಲ್ಲ. ಪರೀಕ್ಷೆಯಲ್ಲೂ ಸಹ ಒಂದು ಗ್ರೇಸ್ ಮಾರ್ಕ್ಸ್ ಇದಕ್ಕೆ ಕೊಟ್ಟಿರುವಂತದ್ದು ಆಗಿರುವಂತದ್ದಾಗಿತ್ತು. ಇನ್ನು 7ನೇ ಪ್ರಶ್ನೆಯನ್ನು ನೋಡಿದಾಗ, ಇಲ್ಲಿ 7ನೇ ಪ್ರಶ್ನೆಯಲ್ಲಿ 10 ಪಾರ್ಸೆಕ್ ಸರಿಸಮವಾದ, 10 ಪಾರ್ಸೆಕ್ ಅಂದ್ರೆ ಎಷ್ಟು ಜ್ಯೋತಿರ್ವರ್ಷಕ್ಕೆ ಸರಿಸಮವಾಗಿರುವುದು ಅಂತ ಹೇಳಿ 7ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು. ಇದಕ್ಕೆ ಸರಿಯಾಗಿರುವಂತಹ ಉತ್ತರ 32.6 ಜ್ಯೋತಿರ್ವರ್ಷಗಳು ಅಂದ್ರೆ 10 ಪಾರ್ಸೆಕ್ ಅಂತ ಹೇಳಿ ಆಗುವಂತದ್ದಾಗಿದೆ. ಇನ್ನು 8ನೇ ಪ್ರಶ್ನೆಯಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಪ್ರಶ್ನೆ ಕೇಳಿರುವಂತದ್ದಾಗಿದೆ. ಇಲ್ಲಿ ತಾಪ ಕೊಟ್ಟಿರುವಂಥದ್ದು, ಇಲ್ಲಿ ನಕ್ಷತ್ರಗಳು ಕೊಟ್ಟಿರುವಂಥದ್ದು, ಯಾವ ಒಂದು ಕಲರ್ ನಲ್ಲಿ ನಕ್ಷತ್ರಗಳು ಕಾಣುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇವುಗಳನ್ನು ಜೋಡಿಸಿ ಇಲ್ಲಿ ಕೆಳಗಡೆ ಇರುವಂತಹ ಕೋಡ್ಗಳಲ್ಲಿ ಗುರುತಿಸಬೇಕಾಗಿರುವಂಥದ್ದು. ಇವುಗಳನ್ನು ಕರೆಕ್ಟ್ ಆಗಿರುವಂತಹ ಕೋಡ್ಗಳನ್ನು ಗುರುತಿಸಿದೆ ಆದಲ್ಲಿ ಈ ರೀತಿಯಾಗಿರುವಂತಹ ಆಯ್ಕೆ ಬರುವಂಥದ್ದು. ಎಗೆ 2, 2000ದಿಂದ 3500 ಕೆ ಅಂದಾಗ ಏನಾಗುತ್ತೆ, ಕೆಂಪು ಬಣ್ಣದಲ್ಲಿ ಇರುವಂತದ್ದಾಗಿದೆ. ಬಿಗೆ 1, 3500ರಿಂದ 5000 ಕೆ ಅಂದಾಗ ಕಿತ್ತಳೆ ಹಳದಿ ಬಣ್ಣದಲ್ಲಿ ಇರುವಂತದ್ದಾಗಿರ್ತದೆ. ಇನ್ನು 5000ದಿಂದ 6000 ಕೆ ಇದ್ದಾಗ ಇದೇನಾಗ್ತದೆ, ಕಿತ್ತಳೆ ಬಣ್ಣದಲ್ಲಿ ಇರುವಂತದ್ದಾಗಿರ್ತದೆ. ಇನ್ನು 10,000ದಿಂದ 60,000 ಕೆ ದಲ್ಲಿ ಇದ್ದಾಗ ಏನ್ ಕಾಣಿಸ್ತದೆ, ನೀಲಿ ಛಾಯೆ ಉಳ್ಳ ಬಿಳಿ ಬಣ್ಣ ಕಾಣುವಂಥದ್ದು ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡಿದಾಗ 9ನೇ ಪ್ರಶ್ನೆಯಲ್ಲಿ, ದ್ವಿತೀಯ ವಿದ್ಯುತ್ ಪರಿಣಾಮದಲ್ಲಿ ದ್ವಿತೀಯ ಎಲೆಕ್ಟ್ರಾನ್ ಶಕ್ತಿ ಎಷ್ಟಾಗಿರುತ್ತೆ ಅಂತ ಹೇಳಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಪತನ ಪ್ರೋಟಾನ್ ಶಕ್ತಿಗಿಂತ ಕಡಿಮೆ ಇರುತ್ತದೆ. ಪ್ರೋಟಾನ್ನ ಶಕ್ತಿಗಿಂತಲೂ ಪತನ ಪ್ರೋಟಾನ್ ಶಕ್ತಿಗಿಂತಲೂ ಇದು ಕಡಿಮೆ ಆಗಿರುವಂತದ್ದು ಆಗಿರ್ತದೆ. ಇನ್ನು 10ನೇ ಪ್ರಶ್ನೆಯನ್ನು ನೋಡಿದಾಗ, 10ನೇ ಪ್ರಶ್ನೆಯಲ್ಲಿ ನಿಮ್ನ ದರ್ಪಣದ ಸಾಮರ್ಥ್ಯ 0.05 ಸೆಂಟಿಮೀಟರ್ ಸ್ಕ್ವೇರ್ ಮೈನಸ್ ಇರುವಂತದ್ದು, -1 ಇದೆ. ಈ ನಿಮ್ನ ದರ್ಪಣದಿಂದ 10 ಸೆಂಟಿಮೀಟರ್ ದೂರದಲ್ಲಿ ಪ್ರತಿಬಿಂಬ ಪಡೆಯಬೇಕಾದರೆ ವಸ್ತುವನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಟ್ಟಿರಬೇಕು ಅಂತೇಳಿ 10ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಇಲ್ಲಿ -20 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿರಬೇಕಾಗಿರುವಂತದ್ದು ಆಗಿದೆ. ಇನ್ನು 11ನೇ ಪ್ರಶ್ನೆಯನ್ನು ನೋಡಿದಾಗ,
ಭೂಮಿಯ ಗುರುತ್ವ ವೇಗೋತ್ಕರ್ಷ 9.82 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಆಗಿರುವಂಥದ್ದು ಮತ್ತು ಭೂಮಿಯ ತ್ರಿಜ್ಯ 6400 ಇಂಟು 10⁻³ ಇರುವಂಥದ್ದು ಮೀಟರ್. ಹಾಗಾದರೆ ಭೂಮಿಯ ರಾಶಿ ಎಷ್ಟು ಅಂತೇಳಿ ಕೇಳಿರುವಂಥದ್ದು. ಇಲ್ಲಿ G = 6.67 ಇಂಟು 10⁻11 ಇಲ್ಲಿ ನ್ಯೂ ಮೀಟರ್ ಸ್ಕ್ವಯರ್ ಬಾರ್ kg2 ಅಂತ ಹೇಳಿ ಇರುವಂತದ್ದಾಗಿದೆ. ಇದನ್ನ ನೋಡಿದಾಗ ಇದಕ್ಕೆ 11ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ 1ನೇ ಆಯ್ಕೆ ಸರಿಯಾಗಿರುವಂತದ್ದು ಆಗಿರುತ್ತದೆ. ಈ ರೀತಿ ಆಗಿರುವಂತದ್ದು 1ನೇದು, ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿರುವಂತದ್ದು. ಇನ್ನು 12ನೇ ಪ್ರಶ್ನೆಯಲ್ಲಿ ಜೈವಿಕ ಅನಿಲವು ಒಂದು ಉತ್ಕೃಷ್ಟ ಇಂಧನ ಏಕೆಂದರೆ, ಯಾವ ಕಾರಣಕ್ಕೋಸ್ಕರ ಜೈವಿಕ ಅನಿಲ ಅನ್ನೋದು ಒಂದು ಉತ್ಕೃಷ್ಟ ಇಂಧನ ಅಂತ ಹೇಳಿ ನೋಡಿದಾಗ ಇಲ್ಲಿ ಹೊಗೆ ಇಲ್ಲದೆ ಉರಿಯುತ್ತದೆ ಅನ್ನೋದು ಕರೆಕ್ಟ್ ಆಗಿದೆ. ನಿಶೇಷವಾಗಿ ಉರಿಯುತ್ತದೆ ಅನ್ನೋದು ಕರೆಕ್ಟ್ ಆಗಿದೆ. ಅಧಿಕ ಶಾಖ ಉತ್ಪಾದಿಸುತ್ತದೆ, ಇಲ್ಲಿ ಹೊಗೆ ಉಂಟಾಗುವುದಿಲ್ಲ. ನಿಶೇಷವಾಗಿ ಅಂದ್ರೆ ಶೇಷ ಉಳಿಯುವುದಿಲ್ಲ, ಬೂದಿಯ ರೀತಿಯಲ್ಲಿ ಉಳಿದುಕೊಳ್ಳುವಂಥದ್ದು ಇಲ್ಲ. ಇನ್ನು ಅಧಿಕ ಶಾಖ ಉತ್ಪಾದನೆ ಮಾಡುವಂತ ಸಾಮರ್ಥ್ಯ, ಇವೆಲ್ಲ ಕರೆಕ್ಟ್ ಆಗಿರೋದ್ರಿಂದ 4ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ. ಆಲ್ ದ ಅಬೌವ್ ಅನ್ನೋದಕ್ಕೆ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂಥದ್ದು. ಇನ್ನು ರಸಾಯನಶಾಸ್ತ್ರದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ನೋಡಿದಾಗ 13ನೇ ಪ್ರಶ್ನೆಯಲ್ಲಿ ವಿಕಿರಣ ಪಟು ಇಂಗಾಲ -14 ಬ್ರಾಕೆಟ್ C14 ನ ಅರ್ಧಾಯುಷ್ಯ 5760 ವರ್ಷಗಳು. 200 ಮಿಲಿಗ್ರಾಂನಷ್ಟು ಪ್ರತಿಚಯ ಸ್ಯಾಂಪಲ್ ವಿಘಟನೆಗೊಂಡು 25 ಮಿಲಿಗ್ರಾಂನಷ್ಟಾಗಲು ತೆಗೆದುಕೊಳ್ಳುವ ವರ್ಷ ಎಷ್ಟು ವರ್ಷಗಳಲ್ಲಿ ಇಷ್ಟು 25 ಮಿಲಿಗ್ರಾಂನಷ್ಟು ಆಗುತ್ತೆ ಅಂತ ಹೇಳಿ 13ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ 17280 ವರ್ಷಗಳು ಆಗುವಂಥದ್ದು ಕರೆಕ್ಟ್ ಆಗಿರುವಂಥದ್ದು ಆನ್ಸರ್ ಆಗಿದೆ. ಇನ್ನು 14ನೇ ಪ್ರಶ್ನೆಯನ್ನು ನೋಡಿದಾಗ 14ನೇ ಪ್ರಶ್ನೆಯಲ್ಲಿ ಈ ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಹೇಳಿ ಕೇಳಿರುವಂಥದ್ದು. ಸರಿ ಅಂತ ನೋಡಿದಾಗ 4ನೇ ಆಯ್ಕೆ ಸರಿಯಾಗಿರುವಂಥದ್ದು. ಗಾಮಾ ಕಿರಣಗಳು ಕಾಂತಕ್ಷೇತ್ರದಿಂದ ಪ್ರಭಾವಿತವಾಗುವುದಿಲ್ಲ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಇದೆ. ಇನ್ನು 15ನೇ ಪ್ರಶ್ನೆ ನೈಕ್ರೋಮ್ ಮಿಶ್ರಲೋಹದ ಘಟಕ ಲೋಹಗಳು. ನೈಕ್ರೋಮ್ ಮಿಶ್ರಲೋಹದ ಘಟಕ ಲೋಹಗಳು ಯಾವುದು ಅಂತ ಹೇಳಿ ಇಲ್ಲಿ ಬರಿಬೇಕಾಗಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇದು ಕರೆಕ್ಟ್ ಆಗಿರುವಂತ ಆನ್ಸರ್. ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು 16ನೇ ಪ್ರಶ್ನೆ ಈ ಕೆಳಕಂಡ ಯಾವ ಶ್ರೇಣಿಯು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಮಾತ್ರ ಪ್ರತಿನಿಧಿಸುತ್ತದೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪ್ರತಿನಿಧಿಸುವಂಥದ್ದು ಯಾವುದು ಅಂತ ಹೇಳಿ ಗುರುತಿಸಬೇಕಾಗಿರುವಂಥದ್ದು. ಇಲ್ಲಿ ನೋಡಿದಾಗ ಇದು 3ನೇ ಆಯ್ಕೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪ್ರತಿನಿಧಿಸುವಂಥದ್ದಾಗಿದೆ. ಥರ್ಡ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದಾಗಿದೆ. ಇನ್ನು 17ನೇ ಪ್ರಶ್ನೆಯನ್ನು ನೋಡಿದಾಗ ಈ ಕೆಳಗಿನ ರಾಸಾಯನಿಕ ಸಮೀಕರಣದಲ್ಲಿ X ನ ನಿಲುವು 2Al ಪ್ಲಸ್ XH2SO4 Al2SO4 ಬ್ರಾಕೆಟ್ ಕ್ಲೋಸ್ 3 ಪ್ಲಸ್ 3H2 ಅಂತ ಹೇಳಿ ಕೊಟ್ಟಿರುವಂತಾಗಿದೆ. ಈ ಸಮೀಕರಣ ಏನು ಕೇಳಿದರೆ ನಿಲುವು ಏನು ಬರುತ್ತೆ ಅನ್ನೋದನ್ನ ಇಲ್ಲಿ ಕೇಳಿರುವಂತದ್ದಾಗಿದೆ. 17ನೇ ಪ್ರಶ್ನೆಯಲ್ಲಿ ನಿಲುವನ್ನು ನೋಡಿದಾಗ 2ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಸೆಕೆಂಡ್ ಆನ್ಸರ್ 3 ಅನ್ನೋದು ಕರೆಕ್ಟ್ ಆಗಿರುವಂಥದ್ದು. ಇನ್ನು 18ನೇ ಪ್ರಶ್ನೆಯಲ್ಲಿ ಕಬ್ಬಿಣದ ಉದಾಹರಣೆಯಲ್ಲಿ ಕುಲುಮೆಗೆ ಹಾಕಲಾಗುವ ವಸ್ತುಗಳು. ಯಾವ ವಸ್ತುಗಳು ಕಬ್ಬಿಣದ ಒಂದು ಕುಲುಮೆಯಲ್ಲಿ ಹಾಕಲಾಗುವಂಥದ್ದು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ ಈ ವಸ್ತುಗಳನ್ನು ಹಾಕಲಾಗ್ತದೆ. ಕಬ್ಬಿಣದ ಅದಿರು, ಕೋಕ್, ಸುಣ್ಣದ ಕಲ್ಲು, ಬಿಸಿ ಗಾಳಿ ಹಾಕಲಾಗುವಂಥದ್ದು ಆಗಿದೆ. ಇನ್ನು 19ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಎ ಆಪ್ಷನ್ ಈ ಕಡೆ ಒಂದು ಭಾಗದಲ್ಲಿ ಕೊಟ್ಟಿರುವಂಥದ್ದು, ಇವುಗಳನ್ನು ಜೋಡಿಸಬೇಕಾಗಿರುವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು. 19ನೇ ಪ್ರಶ್ನೆಗೆ ಇವುಗಳನ್ನು ಜೋಡಿಸಿದಾಗ ಮೊದಲನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುವಂಥದ್ದಾಗಿದೆ. 1ನೇದಕ್ಕೆ 4ನೇದು ಬ್ಲೀಚಿಂಗ್ ಪೌಡರ್ ಅನ್ನೋದಕ್ಕೆ CaOCl2 ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂಥದ್ದು. ಇನ್ನು ಬಿಗೆ 3 ಆಗಿರುವಂಥದ್ದು. ಬಿಗೆ 3 ವಾಷಿಂಗ್ ಪೌಡರ್ ಅನ್ನೋದಕ್ಕೆ Na2CO3 ಕರೆಕ್ಟ್ ಆಗಿರುವಂತ ಆಪ್ಷನ್ ಆಗಿರುವಂಥದ್ದು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗೆ 5th ಕರೆಕ್ಟ್ ಆಗಿರುವಂಥದ್ದು. CaSO4 1/4H2O ಅನ್ನೋದು ಕರೆಕ್ಟ್ ಆಗಿರುವಂಥದ್ದಾಗಿದೆ. ನೆಕ್ಸ್ಟ್ ಡಿಗೆ ಜಿಪ್ಸಮ್ ಅನ್ನೋದಕ್ಕೆ CaSO4 2H2O ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂಥದ್ದು. ಇನ್ನು 20ನೇ ಪ್ರಶ್ನೆಯನ್ನು ನೋಡಿದಾಗ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಹಾಗೂ ಕಾಸ್ಟಿಕ್ ಸೋಡಾ ದ್ರಾವಣದೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡುವ ಲೋಹಗಳು. ಯಾವುದು ಜಲಜನಕವನ್ನು ಬಿಡುಗಡೆ ಮಾಡುತ್ತೆ ಲೋಹಗಳನ್ನ ಗುರುತಿಸಬೇಕಾಗಿರುವಂಥದ್ದು ಆಗಿದೆ. ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ Zn ಮತ್ತು Al ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುವಂಥದ್ದು. ನೆಕ್ಸ್ಟ್ 21ನೇ ಪ್ರಶ್ನೆಯನ್ನು ನೋಡಿದಾಗ 21ನೇ ಪ್ರಶ್ನೆಯಲ್ಲಿ ಒಂದು ಲೋಹವನ್ನು ಪಾದರಸದೊಂದಿಗೆ ಸೇರಿಸಿ ಮಿಶ್ರ ಲೋಹವನ್ನು ತಯಾರಿಸಿದಾಗ ಮಿಶ್ರಲೋಹವು ಏನಾಗುತ್ತೆ ಅಮಾಲ್ಗಮ್ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಈ ಮಿಶ್ರಲೋಹ ಏನಾಗುತ್ತೆ ಅಂತ ಕೇಳಿದಾಗ 21ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ 1 ಮತ್ತು 2 ಸಹ ಸರಿಯಾಗಿದೆ. ಲೋಹಕ್ಕಿಂತ ಕಡಿಮೆ ವಿದ್ಯುತ್ ವಾಹಕತ್ವ ಹೊಂದಿರುತ್ತದೆ, ಲೋಹಕ್ಕಿಂತ ಕಡಿಮೆ ಕರಗುವ ಬಿಂದು ಹೊಂದಿರುತ್ತದೆ. 2 ಸಹ ಸರಿಯಾಗಿರುವಂತದ್ದಾಗಿದೆ. 22ನೇ ಪ್ರಶ್ನೆಯಲ್ಲಿ ಪ್ರೋಟಾನ್ ಅನ್ನುವುದು ಏನಂತ ಹೇಳಿ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು. ಪ್ರೋಟಾನ್ ಎನ್ನುವುದು ಇಲ್ಲಿ ಅಯಾನೀಕರಿಸಿದ ಜಲಜನಕದ ಪರಮಾಣು ಅನ್ನೋದು ಸರಿಯಾಗಿರುವಂಥದ್ದು. ಅಯಾನೈಸ್ಡ್ ಹೈಡ್ರೋಜನ್ ಆಟಮ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್.
ಇನ್ನು 23ನೇ ಪ್ರಶ್ನೆಯಲ್ಲಿ ಕಲೀಲಗಳಲ್ಲಿ ಬ್ರೌನಿಯನ್ ಚಲನೆಗೆ ಕಾರಣ, ಯಾವ ಒಂದು ಕಾರಣಕ್ಕೋಸ್ಕರ ಕಲೀಲಗಳಲ್ಲಿ ಬ್ರೌನಿಯನ್ ಚಲನೆ ಉಂಟಾಗುತ್ತೆ ಅಂತ ಹೇಳಿ 23ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಕಲೀಲಗಳು ಮತ್ತು ಪ್ರಸರಣ ಮಾಧ್ಯಮದ ಅಣುವಿನ ನಡುವೆ ಡಿಕ್ಕಿ ಹೊಡೆದಾಗ ಅನ್ನೋದು ಥರ್ಡ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುವಂತದ್ದಾಗಿದೆ. ಇನ್ನು 24ನೇ ಪ್ರಶ್ನೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿರುವಂತಹ ಕೇಳಿರುವಂತಹ ಪ್ರಶ್ನೆಗಳಾಗಿರುವಂತದ್ದು. ಇಲ್ಲಿ ಒಂದು ನಾಳಮಯ ಗ್ರಂಥಿಯಲ್ಲಿರುವ ನಿರ್ನಾಳ ಗ್ರಂಥಿಯಿಂದ ಸ್ರವಿಸಲ್ಪಡುವ ಹಾರ್ಮೋನ್ ಯಾವುದು ಹಾರ್ಮೋನ್ ಅಂತ ಹೇಳಿ ಇಲ್ಲಿ ಕೇಳಲಾಗಿರುವಂತದ್ದು ಆಗಿದೆ. 24ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಗ್ಲುಕೋಗಾನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ, ಗ್ಲುಕೋಗಾನ್. ಇನ್ನು 25ನೇ ಪ್ರಶ್ನೆಯಲ್ಲಿ ಕೆಳಗಿನ ಯಾವ ಕ್ರಿಯೆಯನ್ನು ಮಣಿಶಿರ ನಿಯಂತ್ರಿಸುತ್ತದೆ, ಮಣಿಶಿರ ನಿಯಂತ್ರಿಸುವಂತದ್ದು ಯಾವುದು ಅಂತ ಹೇಳಿ 25ನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಜೀರ್ಣಾಂಗ ವ್ಯೂಹದಲ್ಲಿ ಪರಿಭ್ರಮಣೆ ಚಲನೆ, ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಪ್ಷನ್ ಆಗಿರುವಂತದ್ದಾಗಿದೆ. ಇನ್ನು 26ನೇ ಪ್ರಶ್ನೆಯಲ್ಲಿ ಅಂಡನಾಳದಲ್ಲಿ ತತ್ತಿಯ ಚಲನೆಗೆ ಸಹಾಯ ಮಾಡುವ ಅಂಗಾಂಶ ಯಾವ ಅಂಗಾಂಶ ಕಾರಣವಾಗುತ್ತೆ ಅಂತ ಹೇಳಿ ಇಲ್ಲಿ ಬರಿಬೇಕಾಗಿರುವಂತದ್ದು, ಸೆಕೆಂಡ್ ಆಪ್ಷನ್ ಲೋಮಾಂಗ ಸಹಿತ ಸ್ತಂಭ ಅನುಲೇಪಕ ಅಂಗಾಂಶ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದು. ಇನ್ನು 27ನೇ ಪ್ರಶ್ನೆಯಲ್ಲಿ ಮಧುಮೇಹ ರೋಗಿಗಳಲ್ಲಿ ಅಸ್ಪಷ್ಟ ದೃಷ್ಟಿ ಉಂಟಾಗುವುದಕ್ಕೆ ಕಾರಣ, ಯಾವ ಕಾರಣಕ್ಕೋಸ್ಕರ ಮಧುಮೇಹ ರೋಗಿಗಳಲ್ಲಿ ಅಸ್ಪಷ್ಟ ದೃಷ್ಟಿ ಉಂಟಾಗುತ್ತೆ ಅಂತ ಹೇಳಿ 27ನೇ ಪ್ರಶ್ನೆಗೆ ಕೇಳಿರುವಂತದ್ದು. ಇಲ್ಲಿ ಕಾಚಕ ರಸ ಧಾತುವಿನ ಪಾರದರ್ಶಕತೆ ಕಡಿಮೆ ಆಗುವುದರ ಕಾರಣದಿಂದಾಗಿ ಇಲ್ಲಿ ಉಂಟಾಗುವಂತದ್ದಾಗಿರ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ ನೋಡಿದಾಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪತ್ರರಂಧ್ರದ ಪ್ರಮುಖ ಕಾರ್ಯ, ಯಾವ ಕಾರ್ಯಕ್ಕೋಸ್ಕರ ಈ ಪತ್ರರಂಧ್ರದ ಪ್ರಮುಖ ಕಾರ್ಯ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ರೀತಿ ಕಾರ್ಯ ಮಾಡುತ್ತೆ ಅಂತ ಹೇಳಿ 28ನೇ ಪ್ರಶ್ನೆಯಲ್ಲಿ ಗುರುತಿಸಬೇಕಾಗಿರುವಂಥದ್ದು. ಇಲ್ಲಿ ವಾತಾವರಣದ CO2 ಅನ್ನು ಎಲೆಯ ಒಳ ಹೋಗುವಂತೆ ಮಾಡುವುದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂಥದ್ದು. ಇನ್ನು 29ನೇ ಪ್ರಶ್ನೆಯಲ್ಲಿ ನೈಟ್ರೋಜನ್ ಚಕ್ರದಲ್ಲಿ ನೈಟ್ರೋಸೋಮೋನಾಸ್ ಬ್ಯಾಕ್ಟೀರಿಯಾದ ಕಾರ್ಯ, ನೈಟ್ರೋಸೋಮೋನಾಸ್ ಬ್ಯಾಕ್ಟೀರಿಯಾದ ಕಾರ್ಯ ಏನು ಅಂತ ಹೇಳಿ 29ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಮೋನಿಯಾ ಲವಣಗಳನ್ನು ನೈಟ್ರೇಟ್ಗಳನ್ನಾಗಿ ಉತ್ಕರ್ಷಿಸುವುದು ಅನ್ನೋದು ಫಸ್ಟ್ ಆಪ್ಷನ್ ಸರಿಯಾಗಿರುವಂತ ಆನ್ಸರ್ ಆಗಿರುವಂಥದ್ದು. ಇನ್ನು 30ನೇ ಪ್ರಶ್ನೆ ಸಸ್ಯಗಳಾಗಿ ಫ್ಲೋಯಂಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಸರಿ, ಸಸ್ಯಗಳಾಗಿ ಇಲ್ಲಿ ಫ್ಲೋಯಂ ಜೈಲಂ ಮತ್ತು ಫ್ಲೋಯಂ ಬರ್ತದಲ್ಲ, ಆ ಫ್ಲೋಯಂಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಸರಿ ಅಂತ ಹೇಳಿ 30ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಇಲ್ಲಿ 4ನೇ ಆಪ್ಷನ್ ಜೋಳದ ಸಸ್ಯದ ಫ್ಲೋಯಂ ಪೆರಂಕೈಮ್ ಅನ್ನು ಒಳಗೊಂಡಿರುವುದಿಲ್ಲ ಅನ್ನೋದು ಸರಿಯಾಗಿರುವಂತ ಆನ್ಸರ್ ಆಗಿರೋದು, ಫೋರ್ತ್ ಆನ್ಸರ್ ಕರೆಕ್ಟ್ ಆನ್ಸರ್ ಆಗಿದೆ. ಇನ್ನು 31ನೇ ಪ್ರಶ್ನೆಯಲ್ಲಿ ಕಾಲಂ ಎ ನಲ್ಲಿರುವ ಅಂಶಗಳನ್ನು ಕಾಲಂ ಬಿ ನಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿದೆ. ಇಲ್ಲಿ ಕಾಲಂ ಎ ನಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ, ಇನ್ನು ಕಾಲಂ ಬಿ ನಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನ ಸರಿ ಹೊಂದಿಸಿ ಬರಿಬೇಕಾಗಿರುವಂತದ್ದು ಆಗಿದೆ. ನೋಡೋಣ, ಕಾಲಂ ಎ ನಲ್ಲಿ ಇರುವಂತಹ ಅಂಶಗಳು ಈ ರೀತಿಯಾಗಿ ಕೊಟ್ಟಿರುವಂತದ್ದು. ಇದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ 31ನೇ ಪ್ರಶ್ನೆಗೆ 3ನೇ ಆಯ್ಕೆಯು ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದು. ಎ ಅಂದಾಗ 2, CO2 ಅಂದಾಗ ಹಸಿರು ಮನೆ ಪರಿಣಾಮ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರು. ಬಿಗೆ 1ನೇದ ಆನ್ಸರು ಕರೆಕ್ಟ್ ಆಗಿರುವಂಥದ್ದು. ಹೈಪೋಥಾಲಮಸ್ ಅನ್ನೋದಕ್ಕೆ ದೇಹದ ಉಷ್ಣತೆ ಸಮತೋಲನ ಅನ್ನೋದು ಕರೆಕ್ಟ್ ಆಗಿರುವಂಥದ್ದು ಆಗಿದೆ. ಇನ್ನು ಸಿಗೆ 6ನೇದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂಥದ್ದು. ಪ್ರೊಜೆಸ್ಟಿರಾನ್ ಸ್ರವಿಸುವಿಕೆ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರು. ಇನ್ನು 33ನೇ ಪ್ರಶ್ನೆ ನೋಡಿದಾಗ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿರುವ ಒಬ್ಬ ತಾಯಿ ತನ್ನ ಮಗು ಇತರೆ ಮಗುವಿನೊಂದಿಗೆ ಅದಲು ಬದಲು ಆಗಿದೆ ಎಂದು ದೂರುತ್ತಿದ್ದಾಳೆ. ಈ ತಾಯಿಯು ನಿಜವಾದ ಮಗುವನ್ನು ಕಂಡುಹಿಡಿಯಲು ಬಳಸುವ ತಂತ್ರ, ಯಾವ ತಂತ್ರದ ಮೂಲಕ ಈ ಒಂದು ನಿಜವಾದ ಮಗು ತಾಯಿ ಯಾರು ಮಗು ಯಾರು ಅಂತ ಹೇಳಿ ಪತ್ತೆ ಹಚ್ಚುವುದಕ್ಕೆ ಬಳಸಲಾಗುತ್ತೆ ಅಂತ ಹೇಳಿ ನೋಡಿದಾಗ ಈ 32ನೇ ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ ಬೆರಳಚ್ಚು ತಂತ್ರಜ್ಞಾನ ಸರಿಯಾಗಿರುವಂತ ಉತ್ತರ ಆಗಿರುವಂತದ್ದಾಗಿದೆ. ನೆಕ್ಸ್ಟ್ ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಅನ್ನೋದು ಕರೆಕ್ಟ್ ಆಗಿರುವಂತ ಉತ್ತರ ಆಗಿರುವಂಥದ್ದು. ಇನ್ನು 33ನೇ ಪ್ರಶ್ನೆ ನೀರಿನ ಶುದ್ಧೀಕರಣ ಘಟಕಗಳಲ್ಲಿ ನೀರನ್ನು ಕಾರಂಜಿ ರೀತಿ ಚಿಮ್ಮುವಂತೆ ಮಾಡಲಾಗುತ್ತದೆ. ಇದರ ಅನುಕೂಲ, ಯಾವ ಒಂದು ಕಾರಣಕ್ಕೋಸ್ಕರ ಇದನ್ನ ಕಾರಂಜಿ ರೀತಿಯಾಗಿ ಚಿಮ್ಮುವಂತೆ ಮಾಡಲಾಗುತ್ತದೆ ಅನ್ನೋದು 33ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಮತ್ತೆ ಇಲ್ಲಿ ಕೆಳಗಡೆ ಕೋಡ್ಗಳನ್ನ ಕೊಟ್ಟಿರುವಂಥದ್ದು. ಇದರ ಅನುಕೂಲಗಳು ಏನಂತ ನೋಡಿದಾಗ 33ನೇ ಪ್ರಶ್ನೆಗೆ 2ನೇ ಆಯ್ಕೆ ಎ ಮತ್ತು ಸಿ ಕರೆಕ್ಟ್ ಆಗಿರುವಂಥದ್ದು ಆನ್ಸರ್ ಆಗಿದೆ. ಎದಲ್ಲಿ ಸಾವಯವ ವಸ್ತುಗಳನ್ನು ಬ್ಯಾಕ್ಟೀರಿಯಾಗಳಿಂದ ವಿಘಟಿಸುವುದು, ನೀರಿನ ವಾಸನೆಯನ್ನು ನಿವಾರಣೆ ಮಾಡುವುದು, ಈ ಒಂದು ಕಾರಣಕ್ಕೋಸ್ಕರ ಚಿಮ್ಮುವಂತೆ ಮಾಡಲಾಗ್ತದೆ. ಇನ್ನು 34ನೇ ಪ್ರಶ್ನೆಯಲ್ಲಿ ಈ ಕೆಳಗಿನ ಯಾವುದು ಸಸ್ಯದ ಜೀವಕೋಶಗಳಿಗೆ ತಮ್ಮಂತಹುದೇ ಸಸ್ಯಗಳನ್ನು ಉತ್ಪತ್ತಿ ಮಾಡುವ ಶಕ್ತಿ ಇದೆ ಎಂಬ ತತ್ವದ ಆಧಾರದ ಮೇಲೆ ಸೂಕ್ತ ಪೋಷಣಾ ಮಾಧ್ಯಮದಲ್ಲಿ ಸಸ್ಯದ ಅಂಗಾಂಶದ ಚಿಕ್ಕ ಭಾಗ ಅಥವಾ ಜೀವಕೋಶಗಳಿಂದ ಸಸ್ಯಗಳನ್ನು ಉತ್ಪತ್ತಿ ಮಾಡುವುದರ ಉದ್ದೇಶವಲ್ಲ ಅಂತ ಹೇಳಿ ಇಲ್ಲಿ 34ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ.
ಈ 34ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ 4ನೇದು ಕರೆಕ್ಟ್ ಆಗಿರುವಂತದ್ದು, ಉದ್ದೇಶವಲ್ಲ ಅನ್ನೋದಕ್ಕೆ ಕರೆಕ್ಟ್ ಆಗಿರುವಂತದ್ದು. ಹೆಚ್ಚು ಫಲವತ್ತತೆ ಬೀಜಗಳನ್ನು ಹೊಂದಿರುವ ಸಸ್ಯಗಳನ್ನು ಪಡೆಯುವುದು ಅನ್ನೋದು ಉದ್ದೇಶ ಅಲ್ಲ, ಇವು ಎಲ್ಲ ಉದ್ದೇಶ ಆಗಿರುವಂತದ್ದಾಗಿರುವಂಥದ್ದು. ಇನ್ನು 35ನೇ ಪ್ರಶ್ನೆಯಲ್ಲಿ ಹತ್ತಿರದ ವಸ್ತುಗಳನ್ನು ನೋಡುವಾಗ ಕಣ್ಣಿನಲ್ಲಾಗುವ ಹೊಂದಾಣಿಕೆಯನ್ನು ಕೆಳಗಿನ ಯಾವ ಚಿತ್ರ ತೋರಿಸುತ್ತದೆ? ಲೈಟ್ ರೇ ಫ್ರಮ್ ಆಬ್ಜೆಕ್ಟ್ ಅಂತ ಹೇಳಿ ಕೇಳಿರುವಂತದ್ದಾಗಿ ಯಾವ ಚಿತ್ರ ತೋರಿಸ್ತೇವೆ? 1, 2, 3, 4 ಚಿತ್ರಗಳನ್ನು ಕೊಟ್ಟಿರುವಂತದ್ದು. ಈ 35ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಈ 2ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದು. ರೆಟಿನಾ ಲೆನ್ಸ್ ಇಲ್ಲಿ ಕೊಟ್ಟಿರುವಂತದ್ದು ಕಣ್ಣಿನ ಚಿತ್ರ, ಇದು ಸರಿ ಹೊಂದುವಂತದ್ದು ಆಗಿದೆ. ಇನ್ನು 36ನೇ ಪ್ರಶ್ನೆ, ಇಲ್ಲಿ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದ್ದು. ಭಾರತದ ಒಕ್ಕೂಟಕ್ಕೆ ಜಮ್ಮು ಮತ್ತು ಕಾಶ್ಮೀರ ಸೇರ್ಪಡೆಯಾದದ್ದು ಯಾವಾಗ? ಜಮ್ಮು ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಯಿತು ಅಂತ ಹೇಳಿ ಕೇಳಿರುವಂತದ್ದು. ಇಲ್ಲಿ 26ನೇ ಅಕ್ಟೋಬರ್ 1947ರಂದು ಈ ಜಮ್ಮು ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಯಿತು. ಇನ್ನು 37ನೇ ಪ್ರಶ್ನೆಯಲ್ಲಿ 2ನೇ ಮಹಾಯುದ್ಧದ ನಂತರ INA ಸೈನಿಕರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದು ಯಾರು? ಈ INA ಸೈನಿಕರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ರು ಅಂತ ಹೇಳಿ ಕೇಳಿರುವಂತದ್ದು. ಸರಿಯಾಗಿರುವಂತಹ ಉತ್ತರ ಇಂಗ್ಲಿಷರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ರು. ಇನ್ನು 38ನೇ ಪ್ರಶ್ನೆ, ಸೂಚನೆಯನ್ನು ಉಪಯೋಗಿಸಿ ಪಟ್ಟಿ 1ರಲ್ಲಿರುವ ವಿಷಯಗಳನ್ನು ಪಟ್ಟಿ 2ರಲ್ಲಿ ಕೊಟ್ಟಿರುವ ಇಸುವಿಯ ಜೊತೆಗೆ ಹೊಂದಿಸಿ, ಇಲ್ಲಿ ಪಟ್ಟಿ 1 ಇದೆ, ಇಲ್ಲಿ ಪಟ್ಟಿ 2 ಇದೆ, ಇವುಗಳನ್ನು ಜೋಡಿಸಿ ಇಲ್ಲಿ ಕೋಡ್ಗಳನ್ನು ಕೊಟ್ಟಿರುವಂತದ್ದು. ಈ ಕೋಡ್ನ ರೂಪದಲ್ಲಿ ರಚನೆ ಮಾಡಬೇಕಾಗಿರುವಂತದ್ದು ಆಗಿದೆ. ಇದನ್ನು ರಚಿಸಿದಾಗ 3ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುವಂತದ್ದಾಗಿದೆ. ಎ ಅಂದ್ರೆ 4. ದ್ವಿಮುಖ ಸರ್ಕಾರವನ್ನು ಪ್ರಾಂತ್ಯಗಳಲ್ಲಿ ರದ್ದುಗೊಳಿಸಿದ್ದು ಯಾವುದಾಗಿದೆ? 1935ರಲ್ಲಿ. ಬಿಗೆ 1ನೇದು ರಾಜ್ಯಗಳ ಪುನರ್ವಿಂಗಡಣಾ ಆಯೋಗ ಅನ್ನೋದಕ್ಕೆ 1953 ಅನ್ನೋದು ಕರೆಕ್ಟ್ ಆಗಿರುವಂತದ್ದು. ಸಿಗೆ 5 ಮೆಕಾಲೆ ಶಿಫಾರಸು ಅನ್ನೋದಕ್ಕೆ 1835 ಕರೆಕ್ಟ್ ಆಗಿರುವಂತ ಆನ್ಸರ್. ಇನ್ನು ಡಿಗೆ ಗೋವಾ ವಿಮೋಚನೆ ಅನ್ನೋದು 1961ರಲ್ಲಿ ಗೋವಾ ವಿಮೋಚನೆ ಆಯಿತು. ಹೀಗೆ ಗುರುತಿಸಿದಾಗ 3ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದು. ಇನ್ನು 39ನೇ ಪ್ರಶ್ನೆ, ಸೋವಿಯತ್ ಒಕ್ಕೂಟದ ಪತನದ ನಂತರ ಸ್ವತಂತ್ರ ರಾಜ್ಯಗಳ ಒಕ್ಕೂಟ CWIS ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಹೇಳಿ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಈ 39ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ 1991 ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್. ಇನ್ನು 40ನೇ ಪ್ರಶ್ನೆ ನೋಡಿದಾಗ 40ನೇ ಪ್ರಶ್ನೆಯಲ್ಲಿ ಬಂಗಾಳದಲ್ಲಿ ಬ್ರಿಟಿಷರಿಗೆ ದಿವಾನಿ ಎಂಬ ಭೂಕಂದಾಯ ವಸೂಲಿ ಮಾಡುವ ಹಕ್ಕು ದೊರಕಿದ್ದು ಯಾವಾಗ? ದಿವಾನಿ ಎಂಬ ಭೂಕಂದಾಯ ವಸೂಲಿ ಮಾಡುವಂತಹ ಹಕ್ಕು ಅವರಿಗೆ ದೊರೆಯಿತು ಅಂತ ಹೇಳಿ ನೋಡಿದಾಗ 3ನೇ ಆಯ್ಕೆ 1765 ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುವಂತದ್ದು. ಇನ್ನು 41ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನು ಸೂಚನೆಗಳನ್ನು ಉಪಯೋಗಿಸಿ ಯಾವುದು ತಪ್ಪು ಅಥವಾ ಸರಿ ಎಂದು ನಿರ್ಧಾರ ಮಾಡಿರಿ. ಇಲ್ಲಿ ಸೂಚನೆಗಳಿಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ. 41ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ 1, 2 ಮತ್ತು 4 ಸರಿಯಾಗಿರುವಂತದ್ದು. 1, 2 ಮತ್ತು 4 ಸರಿಯಾಗಿರುವಂತದ್ದು ಆಗಿದೆ. ಇಲ್ಲಿ ಮೊಘಲರ ದೊರೆಯಾದ ಜಹಂಗೀರ್ನಿಂದ ಸರ್ ಥಾಮಸ್ ರೋ ಎಂಬ ಬ್ರಿಟಿಷ್ ರಾಯಭಾರಿ ವ್ಯಾಪಾರ ಮಾಡಲು ಅನುಮತಿಯನ್ನು ಪಡೆದರು. ಜೌಗು ದ್ವೀಪದ ಮುಂಬೈಯನ್ನು ಬ್ರಿಟಿಷರು ಪೋರ್ಚುಗೀಸರಿಂದ ಪಡೆದರು. ಕರೆಕ್ಟ್ ಆಗಿದೆ. ರಾಣಿ ವಿಕ್ಟೋರಿಯಾ ಘೋಷಣೆ ಭಾರತೀಯರಿಗೆ ಮಾಗ್ನಾ ಕಾರ್ಟಾದಂತೆ ಎಂದು ಹೇಳಲಾಗಿದೆ. ಇವು 3 ಆಯ್ಕೆಗಳು ಸರಿಯಾಗಿರುವಂತದ್ದು. ಯಾವುದು? 1, 2, 4 ಸರಿಯಾಗಿರುವಂತದ್ದು. ಇನ್ನು 42ನೇ ಪ್ರಶ್ನೆ ನೋಡಿದಾಗ ಭಾರತೀಯ ಜ್ಞಾನ ಪುನರುಜ್ಜೀವನ ಅಥವಾ ನವೋದಯದ ಕಾಲದ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಕರಲ್ಲಿ ಚಿಂತಕನಾದ ಥಾಮಸ್ ಪೆನನ್ ವಿಚಾರಗಳಿಂದ ಪ್ರಭಾವಿತರಾಗಿದ್ದವರು ಯಾರು? ಯಾರು ಥಾಮಸ್ ಪೆನನ್ ವಿಚಾರದಿಂದ ಪ್ರಭಾವಿತರಾಗಿದ್ದರು ಅಂತ ಹೇಳಿ 42ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಜ್ಯೋತಿಬಾ ಫುಲೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುವಂತದ್ದಾಗಿದೆ. ಇನ್ನು 43ನೇ ಪ್ರಶ್ನೆ ನೋಡಿದಾಗ 2ನೇ ಮಹಾಯುದ್ಧದಲ್ಲಿ ತೊಂದರೆಗೆ ಒಳಗಾದ ದೇಶಗಳ ಪುನರುತ್ಥಾನಕ್ಕಾಗಿ ಮಾರ್ಷಲ್ ಯೋಜನೆಯನ್ನು ರೂಪಿಸಿದವರು ಯಾರು ಅಂತ ಹೇಳಿ ಇಲ್ಲಿ ಕೇಳಿರುವಂತದ್ದಾಗಿದೆ. ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಟ್ರೂಮಾನ್ ಅನ್ನೋರು ರೂಪಿಸಿರುವಂತದ್ದು ಆಗಿದೆ. ಟ್ರೂಮಾನ್. 44ನೇ ಪ್ರಶ್ನೆ, ಬೆಂಡಿಟೋ ಮುಸೋಲೋನಿಯ ಖಾಸಗಿ ಸೇನೆ ಹೆಸರು ಏನಾಗಿತ್ತು? ಮುಸೋಲೋನಿಯ ಖಾಸಗಿ ಸೇನೆ ಹೆಸರು ಇಲ್ಲಿ ಬರಿಬೇಕಾಗಿರುವಂತದ್ದು. ಇಲ್ಲಿ ಕಪ್ಪಂಗಿ ದಳ ಅನ್ನೋದು ಕರೆಕ್ಟ್ ಆಗಿದೆ. ಬ್ಲ್ಯಾಕ್ ಶರ್ಟ್ಸ್ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ. ಇನ್ನು 45ನೇ ಪ್ರಶ್ನೆ ನೋಡಿದಾಗ ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿರುವಂತದ್ದು. ಸೂಚನೆಯನ್ನು ಉಪಯೋಗಿಸಿ ಪಟ್ಟಿ 1ರಲ್ಲಿ ಇರುವ ಹೆಸರುಗಳನ್ನು ಪಟ್ಟಿ 2ರಲ್ಲಿ ಇರುವ ಪ್ರದೇಶಗಳ ಜೊತೆಗೆ ಹೊಂದಿಸಿ ಇಲ್ಲಿ ಕೋಡ್ಗಳ ರೂಪದಲ್ಲಿ ಇರುವಂತದನ್ನ ಬರಿಬೇಕಾಗಿರುವಂತದ್ದಾಗಿದೆ. ಈ 45ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಈ ಕೋಡು ರಚನೆ ಕರೆಕ್ಟ್ ಆಗಿರುತ್ತೆ. ಎಗೆ 3 ಆಗಿರುವಂತದ್ದು. ಬೇಡರು ಅನ್ನೋದು ಹಲಗಲಿಯ ಬೇಡರು ಅಂತ ಹೇಳಿ ಓದಿರುತ್ತೆ 10ನೇ ತರಗತಿ ಟೆಕ್ಸ್ಟ್ ಬುಕ್ ನಲ್ಲಿ. ಬಿಗೆ 5 ಆಗಿರುವಂತದ್ದು. ಭಾಸ್ಕರ್ ರಾವ್ ಅನ್ನೋದಕ್ಕೆ ನರಗುಂದದ ಭಾಸ್ಕರ್ ರಾವ್ ಅಂತ ಹೇಳಿ ಬಂದಿರುವಂತದ್ದು.
ಸಿಗೆ 2 ಬಂದಿರುವಂತದ್ದು ಭೀಮರಾವ್ ಅನ್ನೋದಕ್ಕೆ ಮುಂಡರಗಿ ಭೀಮರಾವ್ ಅಂತ ಹೇಳಿ ಬಂದಿದೆ. ಇನ್ನು ಡಿಗೆ 1 ವೆಂಕಟಪ್ಪ ನಾಯಕ ಅನ್ನೋದು ಸುರ್ಪುರದ ವೆಂಕಟಪ್ಪ ನಾಯಕ ಅಂತ ಹೇಳಿ ಬಂದಿರುವಂತದ್ದು. ಈ ರೀತಿ ಗುರುತಿಸಿದಾಗ ಮೂರನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದು. ಇನ್ನು ಭೂಗೋಳ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು 46ರಿಂದ ಪ್ರಾರಂಭವಾಗುತ್ತವೆ. 46ನೇ ಪ್ರಶ್ನೆಯಲ್ಲಿ ಈ ಕೆಳಕಂಡಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿಗಳನ್ನು ಪೂರ್ವದಿಂದ ಪಶ್ಚಿಮದ ಕಡೆಗೆ ನಿರೂಪಿಸುವ ಸರಿಯಾದ ಕ್ರಮವಾಗಿದೆ? ಗಂಗಾ ನದಿಯ ಉಪನದಿಗಳು ಯಾವ ಕಡೆಯಿಂದ ಪೂರ್ವದಿಂದ ಪಶ್ಚಿಮದ ಕಡೆಗೆ ನಿರೂಪಿಸುವಂತ ಸರಿಯಾದ ಕ್ರಮ ಅಂತ ಹೇಳಿ ಕೇಳಿರುವಂತದ್ದು. ಈ 46ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಇಲ್ಲಿ ಕೆಳಗಡೆ ರಚನೆ ಕೊಟ್ಟಿರುವಂತದ್ದು ಫಸ್ಟ್ ಬಿ ಬರುತ್ತದೆ. ಕೋಸಿ ನದಿ ಒಂದನೇದಾಗಿ ಬರುವಂತದ್ದು, ನೆಕ್ಸ್ಟ್ ಎರಡನೇದಾಗಿ ಸಿ ಬರುವಂತದ್ದು, ಗಂಡಕ್ ನದಿ ಬರುವಂತದ್ದು, ಮೂರನೇದು ಎ ಬರ್ತದೆ, ಘಾಗ್ರಾ ಬರುವಂತದ್ದು, ನಾಲ್ಕನೇದು ಗೋಮತಿ ನದಿ ಬರುವಂತದ್ದು. ಹೀಗಾಗಿ ಎರಡನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. 47ನೇ ಪ್ರಶ್ನೆಯಲ್ಲಿ ಭಾರತದ ಯಾವ ಭಾಗವು ಮಳೆಗಾಲದಲ್ಲಿ ಮಳೆಯನ್ನು ಪಡೆಯುವುದಿಲ್ಲ? ಎಲ್ಲಿ ಮಳೆ ಪಡೆಯುವುದಿಲ್ಲ, ಮಳೆಗಾಲದ ಟೈಮ್ನಲ್ಲಿ ಮಳೆ ಪಡೆಯುವುದಿಲ್ಲ ಅಂತ ಹೇಳಿ ಕೇಳಿರುವಂತದ್ದು. ಇಲ್ಲಿ ಸರಿಯಾಗಿರುವಂತಹ ಉತ್ತರ ತಮಿಳುನಾಡಿನಲ್ಲಿ ಮಳೆಗಾಲದಲ್ಲಿ ಮಳೆ ಪಡೆಯುವುದಿಲ್ಲ. ಇಲ್ಲಿ ಮುಂಗಾರು ಮಳೆಗಾಲದ ಟೈಮ್ನಲ್ಲಿ ಪಡೆಯುವುದಿಲ್ಲ. ಆ ಕಾರಣಕ್ಕಾಗಿ ಇದು ಸರಿಯಾಗಿರುವಂತಹ ಉತ್ತರ. ಈ ಕೆಳಕಂಡ ಕೆಲವು ಹೇಳಿಕೆಗಳನ್ನು ಕೊಟ್ಟಿದೆ. 48ನೇ ಪ್ರಶ್ನೆಗೆ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ. ಈ ಹೇಳಿಕೆಗಳನ್ನು ಓದಿ ಮೇಲ್ಕಂಡ ಹೇಳಿಕೆಗಳಲ್ಲಿ ಸರಿಯಾದವುಗಳೆಂದರೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಗುರುತಿಸಬೇಕಾಗಿರುವಂತದ್ದು. ಇಲ್ಲಿ ಎ ಬಿ ಡಿ, ಎ ಕರೆಕ್ಟ್ ಆಗಿದೆ, ಬಿ ಕರೆಕ್ಟ್ ಆಗಿದೆ, ಡಿ ಕರೆಕ್ಟ್ ಆಗಿದೆ. ಅಧಿಕ ಮಳೆ, ಅಧಿಕ ಉಷ್ಣಾಂಶ ಮತ್ತು ಅಧಿಕ ಆರ್ದ್ರತೆಯು ದಟ್ಟ ಅರಣ್ಯಗಳ ಬೆಳವಣಿಗೆ ಕಾರಣವಾಗಿದೆ ಅನ್ನೋದು ಕರೆಕ್ಟ್ ಆಗಿದೆ. ಬಬೂಲ್, ಕಸವಿ ಮತ್ತು ಕಿಕ್ಕರ್ ಮರಗಳು ಉಷ್ಣವಲಯದ ಕುರುಚಲು ಸಸ್ಯ ವರ್ಗದ ವಿಧಗಳಾಗಿವೆ ಅನ್ನೋದು ಕರೆಕ್ಟ್ ಆಗಿದೆ. ಇನ್ನು ಸಿಲ್ವರ್ ಘರ್, ಓಕ್, ಸ್ಟ್ರೋಸ್, ಚೆಸ್ಟ್ನಟ್, ಪೈನ್ಗಳು ಸೂಚಿಪರ್ಣ ಸಸ್ಯ ವರ್ಗದ ಮರಗಳಾಗಿವೆ ಅನ್ನೋದು ಸಹ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುವಂತದ್ದು. ಇನ್ನು 49ನೇ ಪ್ರಶ್ನೆಯಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ ಎ ಅಲ್ಲಿ ಜಲವಿದ್ಯುತ್ ಉತ್ಪಾದನಾ ಯೋಜನೆಗಳು ಮತ್ತು ಪಟ್ಟಿ ಬಿ ಯಲ್ಲಿ ಅವು ಸ್ಥಾಪನೆಗೊಂಡ ರಾಜ್ಯಗಳನ್ನು ನೀಡಲಾಗಿದೆ. ಇವು ಎರಡನ್ನು ಜೋಡಿಸಿ ಕೆಳಗಡೆ ಕೊಟ್ಟಿರುವಂತಹ ಕೋಡ್ಗಳಲ್ಲಿ ಗುರುತಿಸಬೇಕಾಗಿರುವಂತದ್ದಾಗಿದೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಕರೆಕ್ಟ್ ಆನ್ಸರ್ ಸೆಕೆಂಡ್ ಆಗುತ್ತೆ. ಎಗೆ 3, ಸಿಲೇರು ಅನ್ನೋದಕ್ಕೆ ಆಂಧ್ರ ಪ್ರದೇಶ ಅನ್ನೋದು ಕರೆಕ್ಟ್ ಆಗಿರುವಂತದ್ದು. ಬಿಗೆ 1, ಧುವಾರನ್ ಅನ್ನೋದು ಗುಜರಾತ್ ರಾಜ್ಯದಲ್ಲಿ ಇರುವಂತದ್ದಾಗಿದೆ. ಸಿಗೆ 4, ಶಬರಿಗಿರಿ ಅನ್ನೋದು ಕೇರಳದಲ್ಲಿ ಇರುವಂತದ್ದಾಗಿದೆ. ಇನ್ನು ಡಿಗೆ 2, ಚಕ್ರ ಅನ್ನೋದಕ್ಕೆ ಕರ್ನಾಟಕದಲ್ಲಿರುವಂತಹ ಜಲವಿದ್ಯುತ್ ಯೋಜನೆ ಆಗಿರುವಂತದ್ದು. ಇನ್ನು 50ನೇ ಪ್ರಶ್ನೆ ನೋಡಿದಾಗ ಈ ಕೆಳಕಂಡ ಯಾವ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರವು 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಯಿತು? ಯಾವ್ದು ಸ್ಥಾಪನೆ ಆಯಿತು? 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಗಿರುವಂತದನ್ನ ಬರಿಬೇಕಾಗಿರುವಂತದ್ದು. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಬೊಕ್ಯಾರೋ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಬೊಕ್ಯಾರೋ ಕರೆಕ್ಟ್ ಆನ್ಸರ್. ಇನ್ನು 51ನೇ ಪ್ರಶ್ನೆಯಲ್ಲಿ ಝಾರಿಯಾ, ಬೊಕಾರೋ, ಗಿರಿಧರ್ ಮತ್ತು ಕರಣ್ ಪುರಗಳು ಪ್ರಮುಖ ಕಲ್ಲಿದ್ದಲು ಕ್ಷೇತ್ರಗಳಾಗಿದ್ದು ಈ ಕೆಳಕಂಡ ಯಾವ ರಾಜ್ಯದಲ್ಲಿವೆ ಅನ್ನೋದು 51ನೇ ಪ್ರಶ್ನೆಗೆ ಬರಿಬೇಕಾಗಿರುವಂತದ್ದು. ಕರೆಕ್ಟ್ ಆಗಿರುವಂತಹ ಆನ್ಸರ್ ಜಾರ್ಖಂಡ್ ರಾಜ್ಯದಲ್ಲಿ ಇರುವಂತದ್ದು ಆಗಿದೆ. ಇನ್ನು 52ನೇ ಪ್ರಶ್ನೆ ನೋಡಿದಾಗ ಕೆಳಕಂಡಗಳಲ್ಲಿ ಸ್ವಾಭಾವಿಕ ಅನಿಲವನ್ನು ಉತ್ಪಾದಿಸುತ್ತಿರುವ ಕ್ಷೇತ್ರಗಳ ಸರಿಯಾದ ಕ್ರಮಾಣಿಕೆ ಯಾವುದು? ಸ್ವಾಭಾವಿಕ ಅನಿಲಗಳನ್ನು ಉತ್ಪಾದಿಸುವಂತಹ ಕ್ಷೇತ್ರಗಳ ಕ್ರಮಾಣಿಕೆ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಈ 52ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ 3ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಬಾಂಬೆ ಹೈ, ಅಂಕಲೇಶ್ವರ, ಗೋದಾವರಿ ಮುಖಜ, ಕಾವೇರಿ ಮುಖಜ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುವುದು. ಇನ್ನು 53ನೇ ಪ್ರಶ್ನೆಯಲ್ಲಿ ಭಾರತದಲ್ಲಿ ಸಿಹಿ ನೀರಿನ ಸರೋವರಗಳ ಸರಿಯಾದ ಗುಂಪನ್ನು ಗುರುತಿಸಿ. ಇಲ್ಲಿ ಗುಂಪನ್ನು ಕೊಟ್ಟಿದ್ದಾರೆ. ಯಾವುದು? ಸಿಹಿ ನೀರಿನ ಸರೋವರಗಳ ಸರಿಯಾಗಿರುವಂತಹ ಗುಂಪು. ಕರೆಕ್ಟ್ ಆನ್ಸರು ದಾಲ್, ನಾಲ್, ಕೊಲ್ಲೇರು, ಉಲ್ಲಾರ್ ಅನ್ನೋದು ಸರಿಯಾಗಿರುವಂತಹ ಸಿಹಿ ನೀರಿನ ಗುಂಪುಗಳಾಗಿದೆ. ಇನ್ನು 54ನೇ ಪ್ರಶ್ನೆ ನೋಡಿದಾಗ ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿರುವ ಸರಿಯಾದ ಹೊಂದಾಣಿಕೆಯಾಗಿರುವುದು ಯಾವುದು ಅಂತ ಕೇಳಿದ್ದಾರೆ. ಪಟ್ಟಿ 1ರಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಕೊಟ್ಟಿರುವಂತದ್ದು. ಇವುಗಳನ್ನು ಹೊಂದಾಣಿಕೆ ಮಾಡಿ ಇಲ್ಲಿ ಸೂಚನೆಗಳಲ್ಲಿ ಕೊಟ್ಟಿರುವಂತಹ ಕೋಡ್ಗಳಲ್ಲಿ ಜೋಡಿಸಬೇಕಾಗಿರುವಂತದ್ದು ಆಗಿದೆ. 54ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಕೋಡನ್ನು ಗುರುತಿಸಿದಾಗ 3ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತದೆ. ಎಗೆ 3, ಕೋಲ್ಕತ್ತಾ ಅನ್ನೋದಕ್ಕೆ ಭಾರತದ ಟರ್ಮಿನಲ್ ಬಂದರು ಅನ್ನೋದು ಕರೆಯುತ್ತದೆ. ಬಿಗೆ 4, ನವಶೇವ ಅನ್ನೋದು ಜವಾಹರ್ಲಾಲ್ ನೆಹರು ಬಂದರು ಆಗಿರುವಂತದ್ದು ಆಗಿದೆ. ಇನ್ನು ಮುಂಬೈ ಅನ್ನೋದಕ್ಕೆ 1, ಭಾರತದ ಅತಿ ದೊಡ್ಡ ಬಂದರು ಅನ್ನೋದು ಕರೆಕ್ಟ್ ಆಗಿದೆ. ಇನ್ನು ಚೆನ್ನೈ ಅನ್ನೋದಕ್ಕೆ 2, ಭಾರತದ ಪ್ರಾಚೀನ ಬಂದರು ಅನ್ನೋದಕ್ಕೆ ಸರಿಯಾಗಿರುವಂತದ್ದು. ಈ ರೀತಿ ಗುರುತಿಸಿದಾಗ 3ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು 55ರಿಂದ ಪ್ರಾರಂಭವಾಗಿ. ಭಾರತದ ಅತಿ ಎತ್ತರವಾದ ದೂರದರ್ಶನ ಗೋಪುರವು ನೆಲೆಗೊಂಡಿರುವುದು ಇಲ್ಲಿ. ಎಲ್ಲಿ ನೆಲೆಗೊಂಡಿದೆ ದೂರದರ್ಶನ ಗೋಪುರ ಅಂತ ಹೇಳಿ 55ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು. ಇಲ್ಲಿ ಕರೆಕ್ಟ್ ಆಗಿರುವ ಆನ್ಸರು ಪಿತಾಂಬರ ಅನ್ನೋ ಪ್ರದೇಶದಲ್ಲಿ ಆಗಿದೆ. ಇನ್ನು ಭಾರತ ಕೃಷಿ ಕ್ಷೇತ್ರದ ಹಿಂದುಳಿಯುವಿಕೆಗೆ ಅತಿ ಪ್ರಬಲವಾದ ಕಾರಣವೆಂದರೆ ಯಾವ ಕಾರಣಕ್ಕೋಸ್ಕರ ಕೃಷಿ ಕ್ಷೇತ್ರ ಹಿಂದುಳಿದಿದೆ ಅಂತ ಹೇಳಿ ಇಲ್ಲಿ ಕೇಳಿರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರ ನೀರಾವರಿ ಕೊರತೆಯ ಕಾರಣದಿಂದಾಗಿ. ಇನ್ನು 57ನೇ ಪ್ರಶ್ನೆ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನು ನಗರಗಳಿಗೆ ಕೊಂಡೊಯ್ಯುತ್ತಾರೆ.
ಮತ್ತು ಅವರು ಅನುಭವಿಸುವ ಪ್ರಮುಖ ಸಮಸ್ಯೆಗಳೆಂದರೆ ಯಾವ ಒಂದು ಸಮಸ್ಯೆಯಿಂದ ಈ ಒಂದು ನಗರಗಳಿಗೆ ಕೊಂಡೊಯ್ಯುತ್ತಾರೆ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುವಂತದ್ದು. ಇಲ್ಲಿ 57ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಇಲ್ಲಿ ಕೋಡ್ಗಳಲ್ಲಿ ಕೊಟ್ಟಿರುವಂತದನ್ನು ಗುರುತಿಸಿದಾಗ ACD ಅನ್ನೋದು ಕರೆಕ್ಟ್ ಆಗಿರುತ್ತೆ. ಎ ಅಧಿಕ ವ್ಯಾಪಾರ ದಲ್ಲಾಳಿ, ಸಿ ತೂಕ ಮತ್ತು ಅಳತೆಗಳಲ್ಲಿ ಮೋಸ, ಡಿ ಮಾರಾಟ ಮಾಡಿದ ತಕ್ಷಣದಲ್ಲಿ ಹಣದ ಮೊತ್ತವನ್ನು ನೀಡದಿರುವಿಕೆ. ಕರೆಕ್ಟ್ ಆಗಿರುವಂತಹ ಆನ್ಸರು ಸಮಸ್ಯೆಗಳಂದಾಗ ಇದು ಆಗಿರುವಂತದ್ದು ಆಗಿದೆ. ಇನ್ನು 58ನೇ ಪ್ರಶ್ನೆ ನೋಡಿದಾಗ ಕೃಷಿ ಉತ್ಪನ್ನಗಳ ಸರಿಯಾದ ಶೇಖರಣಾ ವ್ಯವಸ್ಥೆಗಾಗಿ 1965ರಲ್ಲಿ ಭಾರತದಲ್ಲಿ ಸ್ಥಾಪನೆಯಾದ ಸಂಸ್ಥೆ ಈ ಕೆಳಕಂಡವುಗಳಲ್ಲಿ ಯಾವುದು? ಯಾವ ಸಂಸ್ಥೆ ಸ್ಥಾಪನೆ ಆಯಿತು ಅಂತ ಹೇಳಿ ಗುರುತಿಸಬೇಕಾಗಿರುವಂತದ್ದು. ಸರಿಯಾಗಿರುವಂತಹ ಕ್ರಮವನ್ನು ಗುರುತಿಸಿದಾಗ FCI ಅನ್ನೋದು ಕರೆಕ್ಟ್, ಥರ್ಡ್ ಆನ್ಸರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ನು 59ನೇ ಪ್ರಶ್ನೆಯಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವ ಬ್ಯಾಂಕ್ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಸಾಲ ನೀಡುವ ನಿರ್ದೇಶನವನ್ನು ನೀಡುತ್ತದೆ? ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಸಾಲ ನೀಡುವಂತ ನಿರ್ದೇಶನ ನೀಡುವಂಥದ್ದು 59ನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ IDBI ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂಥದ್ದು. ಇನ್ನು 60ನೇ ಪ್ರಶ್ನೆಯಲ್ಲಿ ಅನುಕೂಲಕರ ಸಮಸ್ಥಿತಿ ವ್ಯಾಪಾರವೆಂದರೆ ಏನು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಅನುಕೂಲಕರ ಸಮಸ್ಥಿತಿ ವ್ಯಾಪಾರ ಅಂತ ಹೇಳಿ ಕೇಳಿದ್ದಾರೆ. ಈ 60ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ರಫ್ತು ಮಾಡಿದ ದೃಶ್ಯ ಸರಕುಗಳ ಮೌಲ್ಯವು ಆಮದು ಮಾಡಿಕೊಂಡ ದೃಶ್ಯ ಮೌಲ್ಯಕ್ಕಿಂತ ಅಧಿಕವಾಗಿರುವುದು ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಇನ್ನು 61ನೇ ಪ್ರಶ್ನೆ ಈ ಕೆಳಗಿನ ಯಾವ ಗುಂಪಿನ ದೇಶಗಳು ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಎರಡೂ ಮಾದರಿಗಳನ್ನು ಹೊಂದಿದೆ ಅಂತ ಹೇಳಿ ಗುರುತಿಸಬೇಕಾಗಿರುತ್ತದೆ. ಇಲ್ಲಿ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಎರಡೂ ಮಾದರಿಗಳನ್ನು ಹೊಂದಿರುವಂತದ್ದು ಆಗಿರಬೇಕು. ಯಾವ ರಾಷ್ಟ್ರಗಳ ಗುಂಪು ಅಂತ ಹೇಳಿ 61ನೇ ಪ್ರಶ್ನೆಯಲ್ಲಿ ಗುರುತಿಸಬೇಕಾಗಿರುವಂತದ್ದು. ಭಾರತ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಎರಡೂ ಮಾದರಿಗಳನ್ನು ಹೊಂದಿರುವಂತಹ ರಾಷ್ಟ್ರಗಳ ಗುಂಪಾಗಿದೆ. ಇನ್ನು 62ನೇ ಪ್ರಶ್ನೆಯಲ್ಲಿ ಈ ಕೆಳಗಿನ ಒಂದು ಕ್ಷೇತ್ರಕ್ಕೆ ವಿಶೇಷವಾದ ಸ್ಥಾನವನ್ನು ಕೊಡಲಾಗಿದೆ, ಅದು ಯಾವುದು ಡ್ಯಾಶ್ ಅಂತ ಹೇಳಿ ಕೊಟ್ಟಿರುವಂತದ್ದು. ವಿಶೇಷ ಸ್ಥಾನಮಾನವನ್ನು ಕೊಟ್ಟಿರುವಂತದ್ದು. ಸರಿಯಾಗಿರುವಂತಹ ಉತ್ತರ 3ನೇದು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿರುವಂತದ್ದು. 371J ಅಂತ ಹೇಳಿ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿರುವಂತಹ ಪ್ರದೇಶ ಆಗಿದೆ. ಇನ್ನು 63ನೇ ಪ್ರಶ್ನೆ ನೋಡಿದಾಗ ಹಲವಾರು ಸ್ವತಂತ್ರ ರಾಜ್ಯಗಳು ಒಟ್ಟಾಗಿ ಸೇರಿ ಒಂದು ರಾಷ್ಟ್ರವನ್ನು ಕಟ್ಟಿದಾಗ ಸದಸ್ಯ ರಾಜ್ಯಗಳು ಯಾವುವು ಅಂತ ಹೇಳಿ 63ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಇಲ್ಲಿ ಸದಸ್ಯ ರಾಜ್ಯಗಳು ಅಂದಾಗ ಸಮನಾದ ಅಧಿಕಾರವನ್ನು ಹೊಂದಿರುತ್ತವೆ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್. ಹಲವಾರು ಸ್ವತಂತ್ರ ರಾಜ್ಯ ಒಟ್ಟಾಗಿ ಸೇರಿ ರಾಷ್ಟ್ರವನ್ನು ಕಟ್ಟಿದಾಗ ಅವು ಸಮಾನವಾಗಿರುವಂತಹ ಅಧಿಕಾರವನ್ನು ಹೊಂದಿರುತ್ತವೆ ಅನ್ನೋದಕ್ಕೆ 63ನೇ ಪ್ರಶ್ನೆಗೆ ಆನ್ಸರ್ ಆಗಿರುವಂತದ್ದು. ಇನ್ನು 64ನೇ ಪ್ರಶ್ನೆ ನೋಡಿದಾಗ ಚಿನ್ನದ ಆಮದಿನ ಮೇಲೆ ಅತಿ ಹೆಚ್ಚು ಆಮದು ಸುಂಕ ಹೇರಿರುವುದರಿಂದ ಉಂಟಾಗುವ ಸಮಸ್ಯೆ, ಯಾವ ಸಮಸ್ಯೆ ಅತಿಯಾಗಿರುವಂತಹ ಸುಂಕ ಹೇರುವುದರಿಂದ ಆಗುತ್ತೆ ಅಂತ ಹೇಳಿ ಇಲ್ಲಿ ಬರಿಬೇಕಾಗಿರುವಂತದ್ದು. ಸರಿಯಾಗಿರುವಂತಹ ಉತ್ತರ ಕಳ್ಳ ಸಾಗಾಣಿಕೆ ಹೆಚ್ಚಾಗಿರುವಂತದ್ದು, ಸ್ಮಗ್ಲಿಂಗ್ ಆಗುತ್ತೆ. ಇನ್ನು 65ನೇ ಪ್ರಶ್ನೆ ನೋಡಿದಾಗ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿ. ಸರಿಯಾಗಿರುವಂತಹ ಉತ್ತರವನ್ನು ಇಲ್ಲಿ ಆರಿಸಿ ಬರಿಬೇಕಾಗಿರುವಂತದ್ದಾಗಿದೆ. ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಎ ಹೇಳಿಕೆ, ಬಿ ಹೇಳಿಕೆ, 2 ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು. ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಹೊಂದುತ್ತೆ ಅಂತ ಹೇಳಿ 65ನೇ ಪ್ರಶ್ನೆಯಲ್ಲಿ ಗುರುತಿಸಬೇಕಾಗಿರುವಂತದ್ದು. ಇಲ್ಲಿ ಹೇಳಿಕೆಗಳನ್ನು ಗಮನಿಸಿದಾಗ ವಿಶ್ವದ ಕೆಲವು ರಾಷ್ಟ್ರಗಳು ಭಾರತ ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವ ಪಡೆಯುವ ಬಗ್ಗೆ ವಿರೋಧ ವ್ಯಕ್ತಪಡಿಸಿವೆ. ಬಿ ಅಲಿಪ್ತ ಸಭೆಯ ನಾಯಕ ರಾಷ್ಟ್ರವಾಗಿ ವಿಶ್ವಸಂಸ್ಥೆಯ ಶಾಂತಿ ಕಾಪಾಡುವ ಚಟುವಟಿಕೆಗಳಲ್ಲಿ ಭಾರತವು ಮಹತ್ವವಾದ ಪಾತ್ರ ವಹಿಸಿದೆ. ಎ ತಪ್ಪು, ಬಿ ಸರಿ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂತದ್ದಾಗಿದೆ. 65ನೇ ಪ್ರಶ್ನೆಗೆ 4ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದು. ಇನ್ನು 66ನೇ ಪ್ರಶ್ನೆ ನೋಡಿದಾಗ ಪ್ರಜಾಪ್ರಭುತ್ವ ಮಾದರಿ ರಾಷ್ಟ್ರಗಳಲ್ಲಿ ಈ ಕೆಳಗಿನ ಯಾವ ಅಂಶವು ರಾಜಕೀಯ ಪಕ್ಷಗಳಿಗೆ ಸವಾಲೆನಿಸಿದೆ? ಯಾವ ಅಂಶ ರಾಜಕೀಯ ಪಕ್ಷಗಳಿಗೆ ಸವಾಲೆನಿಸಿರುವಂತದ್ದು ಅಂತ ಹೇಳಿ ಕೇಳಿರುವಂತದ್ದು. ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಪ್ರತಿಯೊಂದು ಪಕ್ಷದಲ್ಲಿ ಸದಸ್ಯರಿಗೆ ಸಮನಾದ ಅವಕಾಶವನ್ನು ಕೊಡುವುದು ಒಂದು ಸವಾಲಾಗಿರುವಂತಹ ಅಂಶ ಆಗಿದೆ. ಇನ್ನು 67ನೇ ಪ್ರಶ್ನೆ ನೋಡಿದಾಗ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಘಟಕಗಳು ಮತ್ತು ಅವುಗಳ ಆಡಳಿತ ಕಚೇರಿ ಕೇಂದ್ರವನ್ನು ಹೊಂದಿಸಿ ಬರೆಯಿರಿ. ಆಡಳಿತ ಕಚೇರಿ ಕೇಂದ್ರಗಳು ಮತ್ತು ಸೇವಾ ಘಟಕಗಳನ್ನು ಹೊಂದಿಸಬೇಕಾಗಿರುತ್ತೆ. 2 ಪಟ್ಟಿಗಳಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ಜೋಡಿಸಿದಾಗ ಸರಿಯಾಗಿರುವಂತಹ ಉತ್ತರ 4ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗ್ತದೆ. 1ನೇದಕ್ಕೆ ಸಿ ಆಹಾರ ಮತ್ತು ಕೃಷಿ ಸಂಸ್ಥೆ ಅನ್ನೋದು ರೋಮ್ ನಲ್ಲಿ ಇರುವಂತದ್ದು. 2ನೇದಕ್ಕೆ ಇ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಅನ್ನೋದು ನ್ಯೂಯಾರ್ಕ್ ನಲ್ಲಿ ಇರುವಂತದ್ದು. 3ನೇದು ಡಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅನ್ನೋದು ವಾಷಿಂಗ್ಟನ್ DC ಇದೆ. ಇನ್ನು 4ನೇದು ಎ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಅನ್ನೋದು ಜಿನಿವಾದಲ್ಲಿ ಇರುವಂತದ್ದು. ಇವುಗಳನ್ನು ಸರಿಯಾಗಿ ಗುರುತಿಸಿದಾಗ 4ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುವಂತದ್ದಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದಾಗ ಭಾರತದ ಹಲವಾರು ಕಡೆ ಅಣ್ಣಾ ಹಜಾರೆಯವರು ಭ್ರಷ್ಟಾಚಾರ ವಿರುದ್ಧ ಆಂದೋಲನಗಳನ್ನು ನಡೆಸಿದರು. ಇಲ್ಲಿ ನಡೆಸಿರುವಂತದ್ದು ಈ ಕೆಳಗಿನ ಯಾವ ವಾಕ್ಯಗಳು ಈ ಆಂದೋಲನಗಳ ಲಕ್ಷಣಗಳನ್ನು ತಿಳಿಸುತ್ತವೆ ಅನ್ನೋದು 68ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು.
ಇವುಗಳನ್ನು ನೋಡಿದಾಗ ಎ ಮತ್ತು ಬಿ ಮಾತ್ರ ಅನ್ನೋದು ಕರೆಕ್ಟ್ ಆಗುತ್ತೆ. ಅದು ಒಂದು ಚಳುವಳಿ ಅನ್ನೋದು. ಬಿ, ಸಾಮಾನ್ಯ ಜನರು ಸ್ವಯಂ ಪ್ರೇರಣೆಯಿಂದ ಆಂದೋಲನಗಳಲ್ಲಿ ಭಾಗವಹಿಸಿದಾಗ ಅದು ಒಂದು ಸಾಮೂಹಿಕ ಚಳುವಳಿ ಆಯಿತು ಅನ್ನೋದು. ಎ ಮತ್ತು ಬಿ ಮಾತ್ರ ಸರಿಯಾಗಿರುವಂಥದ್ದು ಆಗಿದೆ. ಇನ್ನು 69ನೇ ಪ್ರಶ್ನೆ ನೋಡಿದಾಗ ಈ ಕೆಳಗಿನ ಪಟ್ಟಿಯಲ್ಲಿ ಕಾಮನ್ವೆಲ್ತ್ ಸದಸ್ಯ ರಾಷ್ಟ್ರಗಳು ಇವೆ. ಈ ಒಂದು ಕಾಮನ್ವೆಲ್ತ್ ಸದಸ್ಯ ರಾಷ್ಟ್ರಗಳು ಇರುವಂಥದ್ದು. ಈ ಕೆಳಗಿನ ಯಾವ ಗುಂಪಿನ ರಾಷ್ಟ್ರಗಳು ಬ್ರಿಟನ್ನ ರಾಣಿಯನ್ನು ಪರಮಾಧಿಕಾರಿ ಎಂದು ಅಂಗೀಕರಿಸಿವೆ? ಇಲ್ಲಿ ಸದಸ್ಯ ರಾಷ್ಟ್ರಗಳು ಇವೆ. ಬ್ರಿಟನ್ನ ಪರಮಾಧಿಕಾರಿ ರಾಣಿನೇ ಅಂತ ಹೇಳಿ ಯಾರು ಅನುಸರಿಸಿದ್ದಾರೆ, ಅಂಗೀಕರಿಸಿದ್ದಾರೆ ಅನ್ನೋದು 69ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರ 69ನೇ ಪ್ರಶ್ನೆಗೆ 3ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಬಿ, ಸಿ ಮತ್ತು ಎಚ್. ಬಿ ನ್ಯೂಜಿಲೆಂಡ್, ಸಿ ಆಸ್ಟ್ರೇಲಿಯಾ, ಎಚ್ ಕೆನಡಾ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗುತ್ತೆ. ಏನ್ ಮಾಡಿದ್ದಾರೆ ಇವರು? ಯಾವ ಗುಂಪಿನ ರಾಷ್ಟ್ರಗಳು ಬ್ರಿಟನ್ನ ರಾಣಿಯನ್ನು ಪರಮಾಧಿಕಾರಿ ಎಂದು ಅಂಗೀಕರಿಸಿವೆ? ಈ 3 ರಾಷ್ಟ್ರಗಳು ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಕೆನಡಾ ರಾಷ್ಟ್ರಗಳು ಬ್ರಿಟನ್ನ ಪರಮಾಧಿಕಾರಿ ರಾಣಿ ಅಂತ ಹೇಳಿ ಇವರು ಒಪ್ಪಿಕೊಂಡಿರುವಂತದ್ದು ಆಗಿದೆ. ಇನ್ನು 70ನೇ ಪ್ರಶ್ನೆಯಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಟಿ ಅಂದ್ರೆ ಟ್ರೂ ಅಂತ ಹೇಳಿ ಅಥವಾ ತಪ್ಪು, ಎಫ್ ಅಂದ್ರೆ ಫಾಲ್ಸ್ ಎಂಬ ಅನುಕ್ರಮವನ್ನು ಜೋಡಣೆಯನ್ನು ಆಯ್ಕೆ ಮಾಡಿ. ಟ್ರೂ, ಫಾಲ್ಸ್, ಇಲ್ಲಿ ಎ ಬಿ ಸಿ ಡಿ 4 ಕೊಟ್ಟಿದ್ದಾರೆ. ಯಾವುದು ಟ್ರೂ ಇದೆ, ಯಾವುದು ಫಾಲ್ಸ್ ಇದೆ ಅಂತ ಹೇಳಿ 70ನೇ ಪ್ರಶ್ನೆಯಲ್ಲಿ ಗುರುತಿಸಬೇಕಾಗಿರುವಂತದ್ದಾಗಿದೆ. ಇವುಗಳನ್ನು ಗುರುತಿಸಿದಾಗ ಮೊದಲನೇ ಆಯ್ಕೆಯಲ್ಲಿ ಟಿ ಬರುತ್ತೆ. ಎ ಟ್ರೂ ಆಗಿರೋ. ವಿಶ್ವ ವ್ಯಾಪಾರ ಸಂಸ್ಥೆಯು ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಮುಕ್ತ ವ್ಯಾಪಾರ ನೀತಿಯನ್ನು ಜಾರಿಗೊಳಿಸಿದೆ ಅನ್ನೋದು ಟ್ರೂ ಆಗಿತ್ತು. ಇನ್ನು ಎರಡನೇದು ಏನಾಗಿದೆ? ಫಾಲ್ಸ್. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಈ ನೀತಿಯಿಂದ ಬಹಳಷ್ಟು ಲಾಭವನ್ನು ಗಳಿಸಿಕೊಂಡಿವೆ ಅನ್ನೋದು ತಪ್ಪಾಗಿರುವಂಥದ್ದು. ಇನ್ನು ಸಿನು ಸಹ ಫಾಲ್ಸ್ ಆಗಿರುವಂಥದ್ದು. ಈ ನೀತಿಯಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಹಿಂದುಳಿದ ರಾಷ್ಟ್ರಗಳಿಗೆ ಸಹಾಯ ಮಾಡಲು ಆಸಕ್ತಿಯನ್ನು ಈ ನೀತಿಯ ಮೂಲಕ ತೋರಿಸಿವೆ ಅನ್ನೋದು ತಪ್ಪಾಗಿದೆ. ಇನ್ನು ಡಿ ಟ್ರೂ ಆಗಿರುವಂಥದ್ದು. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಈ ನೀತಿಯ ಮೂಲಕ ಆರ್ಥಿಕ ಶೋಷಣೆಗೆ ಒಳಪಟ್ಟಿವೆ ಅನ್ನೋದು ಕರೆಕ್ಟ್ ಆಗಿರುವಂಥದ್ದು. ಈ ರೀತಿ ಗುರುತಿಸಿದಾಗ 4ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 71ನೇ ಪ್ರಶ್ನೆ ಗಣಿತ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇಲ್ಲಿಂದ ಪ್ರಾರಂಭವಾಗಿವೆ. ಈ 71ನೇ ಪ್ರಶ್ನೆಯಲ್ಲಿ ದತ್ತ ಜಾಲಾಕೃತಿಯಲ್ಲಿ ಇರುವ ವಲಯಗಳ ಸಂಖ್ಯೆ, ಈ ಒಂದು ದತ್ತ ಜಾಲಾಕೃತಿಯಲ್ಲಿ ಇರುವಂತಹ ವಲಯಗಳ ಸಂಖ್ಯೆಗಳನ್ನು ಗುರುತಿಸಬೇಕಾಗಿರುವಂಥದ್ದು. ಇಲ್ಲಿ ವಲಯಗಳ ಸಂಖ್ಯೆಯನ್ನು ಗುರುತಿಸಿದಾಗ 2ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು 72ನೇ ಪ್ರಶ್ನೆ ಎ ಬಿ ಸಿ ಡಿ ಆಯತದಲ್ಲಿ ಎ ಪಿ ಮತ್ತು ಎ ಕ್ಯೂ ರೇಖಾಖಂಡಗಳನ್ನು ಚಿತ್ರದಲ್ಲಿ ತೋರಿಸಿದಂತೆ ಎಳೆಯಲಾಗಿದೆ. ಹಾಗಾದರೆ ಎ ಪಿ ಪ್ಲಸ್ ಎ ಕ್ಯೂ ನ ಉದ್ದವು ಎಷ್ಟು? ಎ ಪಿ ಪ್ಲಸ್ ಎ ಕ್ಯೂ ನ ಉದ್ದ ಎಷ್ಟು ಅಂತ ಹೇಳಿ ಗುರುತಿಸಬೇಕಾಗಿರುವಂತದ್ದಾಗಿದೆ. ಎ ಪಿ ಮತ್ತು ಎ ಕ್ಯೂ ನ ಉದ್ದ ಎಷ್ಟು ಅಂತ ಹೇಳಿ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು. ಇವುಗಳನ್ನು ಗುರುತಿಸಿದಾಗ 72ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ 180 ಸೆಂಟಿಮೀಟರ್ ಅಂತ ಕರೆಕ್ಟ್ ಆಗಿರುವಂತದ್ದಾಗುತ್ತೆ. ಇನ್ನು 73ನೇ ಪ್ರಶ್ನೆಯಲ್ಲಿ ಟ್ಯಾನ್ 7 ಡಿಗ್ರಿ, ಟ್ಯಾನ್ 23 ಡಿಗ್ರಿ, ಟ್ಯಾನ್ 60 ಡಿಗ್ರಿ, ಟ್ಯಾನ್ 67 ಡಿಗ್ರಿ, ಟ್ಯಾನ್ 83 ಡಿಗ್ರಿಯ ಬೆಲೆ ಎಷ್ಟು ಅಂತ ಹೇಳಿ 73ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ √3 ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ. ಇನ್ನು 74ನೇ ಪ್ರಶ್ನೆಯಲ್ಲಿ 25,000 ಜನಸಂಖ್ಯೆ ಇರುವ ಒಂದು ಪಟ್ಟಣದಲ್ಲಿ 13,000 ಜನರು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನು, 10,500 ಜನರು ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನು ಮತ್ತು 2,500 ಜನರು 2 ಪತ್ರಿಕೆಗಳನ್ನು ಓದುತ್ತಾರೆ. ಹಾಗಾದರೆ ಜನಸಂಖ್ಯೆಯ ಶೇಕಡ ಎಷ್ಟರಷ್ಟು ಜನರು 2 ಪತ್ರಿಕೆಗಳನ್ನು ಓದುವುದಿಲ್ಲ ಅಂತ ಹೇಳಿ ಕೇಳಿರುವಂತದ್ದು. ಎಷ್ಟು ಪರ್ಸೆಂಟೇಜ್ ಜನರು ಅಂತ ಹೇಳಿ ಕೇಳಿರುವಂತದ್ದು. ಇದನ್ನು ಪರ್ಸೆಂಟೇಜ್ ಲೆಕ್ಕ ಮಾಡಿದೆ. ಅದಲ್ಲಿ 74ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ 3ನೇ ಆಯ್ಕೆ 16% ಆಗುವಂತದ್ದಾಗಿದೆ. 16%. ಇನ್ನು 75ನೇ ಪ್ರಶ್ನೆಯಲ್ಲಿ A0, 0, B ಮತ್ತು ಬ್ರಾಕೆಟ್ 1, 1ಗಳು ಸರಳ ರೇಖಾಗತ ಬಿಂದುಗಳಾಗಿವೆ. ಹಾಗಾದರೆ A1/A ಪ್ಲಸ್ 1/B ಎಷ್ಟಾಗುತ್ತೆ ಅಂತ ಹೇಳಿ ಇಲ್ಲಿ 75ನೇ ಪ್ರಶ್ನೆಯಲ್ಲಿ ಗುರುತಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂತಹ ಉತ್ತರವನ್ನು ಗುರುತಿಸಿದಾಗ 2/0 ಆಗಿರುವಂಥದ್ದು. ಇನ್ನು 76ನೇ ಪ್ರಶ್ನೆಯಲ್ಲಿ ಎಕ್ಸ್ ಬ್ರಾಕೆಟ್ x-2 1 ಆದರೆ x² ಪ್ಲಸ್ 1/x² ನ ಬೆಲೆ ಎಷ್ಟು ಅಂತ ಹೇಳಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ. ಈ 76ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ 4ನೇ ಆಪ್ಷನ್ ಕರೆಕ್ಟ್ ಆಗಿರುವಂತ ಆಯ್ಕೆ ಆಗಿರುವಂತದ್ದಾಗಿದೆ. ಯಾವುದು? 6 ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್, 4th ಆಪ್ಷನ್. ಇನ್ನು 77ನೇ ಪ್ರಶ್ನೆಯಲ್ಲಿ ಅಲ್ಫಾ ಮತ್ತು ಬೀಟಾಗಳು x² ಪ್ಲಸ್ 3ax ಪ್ಲಸ್ 2a² 0 ಸಮೀಕರಣ ಮೂಲಗಳು ಮತ್ತು 5 ಆದರೆ a ನ ಬೆಲೆ ಎಷ್ಟು ಅಂತ ಹೇಳಿ ಇಲ್ಲಿ ಕೇಳಿರುವಂತದ್ದಾಗಿರುವಂತದ್ದಾಗಿದೆ. 77ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ 3 ಸರಿಯಾಗಿರುವಂತಹ +or-1 ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ. ಇನ್ನು 78ನೇ ಪ್ರಶ್ನೆ ನೋಡಿದಾಗ ax² ಪ್ಲಸ್ bx ಪ್ಲಸ್ c 0 ಸಮೀಕರಣದ
ಎಲ್ಲ ಮೂಲಗಳು ಧನಾತ್ಮಕವಾಗಿರಬೇಕಾದರೆ ಇರುವ ನಿಬಂಧನೆ ಏನು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಯಾವ ನಿಬಂಧನೆ ಇರಬೇಕು ಅನ್ನೋದು 78ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಎ ಆಗುತ್ತೆ. ಎ ಮತ್ತು ಸಿಗಳು ಒಂದೇ ಚಿಹ್ನೆ ಹೊಂದಿವೆ, ಆದರೆ ಇವು ಬಿ ನ ಚಿಹ್ನೆಯ ವಿರುದ್ಧವಾಗಿವೆ ಅನ್ನೋದು ನಿಬಂಧನೆಯಲ್ಲಿರುವಂಥದ್ದಾಗಿದೆ. ಇನ್ನು 79ನೇ ಪ್ರಶ್ನೆಯನ್ನು ನೋಡಿದಾಗ 79ನೇ ಪ್ರಶ್ನೆಯಲ್ಲಿ ಎ ಈಸ್ ಈಕ್ವಲ್ ಟು 1001 ಅನ್ನೋದು ಕೊಟ್ಟಿರುವಂಥದ್ದಾಗಿದೆ ಮಾತೃಕೆ. ಆದರೆ ಎ ಘಾತ 4 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದಾಗಿದೆ. ಈ 79ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ 4ನೇ ಆಪ್ಷನ್ ಇದು ಆಗುವಂಥದ್ದಾಗಿದೆ. ಇನ್ನು 80ನೇ ಪ್ರಶ್ನೆಯಲ್ಲಿ ಚಿತ್ರದಲ್ಲಿ ಎ ಬಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಬಿ ಸಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಮತ್ತು ಸಿ ಡಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಆದರೆ ಎ ಡಿ ಯ ಅಳತೆ ಎಷ್ಟು? ಇಲ್ಲಿ ಎ ಮತ್ತು ಡಿ ಯ ಅಳತೆ ಎಷ್ಟು ಅಂತ ಹೇಳಿ ಗುರುತಿಸಬೇಕಾಗಿರುವಂತದ್ದಾಗಿದೆ. ಈ 80ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ 3ನೇ ಆಪ್ಷನ್ 13 ಸೆಂಟಿಮೀಟರ್ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ. ಇನ್ನು 81ನೇ ಪ್ರಶ್ನೆ, ಒಂದು ಕೊಠಡಿಯಲ್ಲಿರುವ ಪ್ರತಿಯೊಬ್ಬ ಜನರು ತಮ್ಮಲ್ಲಿ ಹಸ್ತಲಾಘವ ಮಾಡಿಕೊಳ್ಳುವರು. ಒಟ್ಟು ಹಸ್ತಲಾಘವಗಳ ಸಂಖ್ಯೆ 153 ಆದರೆ ಕೊಠಡಿಯಲ್ಲಿರುವ ಜನರ ಸಂಖ್ಯೆ ಎಷ್ಟು ಅಂತ ಹೇಳಿ 81ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ 18 ಅನ್ನೋದು ಕರೆಕ್ಟ್ ಆನ್ಸರ್ ಆಗುವಂತದ್ದಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದಾಗ 82ನೇ ಪ್ರಶ್ನೆಯಲ್ಲಿ 2 ವಿಭಾಗದಲ್ಲಿ 5 ಪ್ರಶ್ನೆಗಳಿರುವ ಒಟ್ಟು 10 ಪ್ರಶ್ನೆಗಳಲ್ಲಿ ಒಬ್ಬ ವಿದ್ಯಾರ್ಥಿಯು ಒಂದು ವಿಭಾಗದಲ್ಲಿ 4ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ತೆಗೆದುಕೊಳ್ಳದೆ ಒಟ್ಟು 6 ಪ್ರಶ್ನೆಗಳನ್ನು ಉತ್ತರಿಸಬಹುದಾದ ಒಟ್ಟು ವಿಧಗಳು ಎಷ್ಟು ಅಂತೇಳಿ ಇಲ್ಲಿ 82ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ 200 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು 83ನೇ ಪ್ರಶ್ನೆಯಲ್ಲಿ ಎ ಬಿ ಎನ್ ರೂಟ್ ಎ ಡಿವೈಡೆಡ್ ಬೈ ಬಿ ನ ಅಕರ್ಣಿಕಾರಕ ಏನಾಗಿದೆ ಅಂತ ಹೇಳಿ ಗುರುತಿಸಬೇಕಾಗಿರುವಂತದ್ದಾಗಿದೆ. 83ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಅಕರ್ಣಿಕಾರಕ ಈ 3ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ, ಥರ್ಡ್ ಆಪ್ಷನ್. ಇನ್ನು 84ನೇ ಪ್ರಶ್ನೆಯಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಸಮವಾಗಿವೆ. ಈ ಗೋಳವನ್ನು ಸರಿಯಾಗಿ ಕನಿಷ್ಠ ಗಾತ್ರವಿರುವ ಸಿಲಿಂಡರ್ ನಲ್ಲಿ ಇಡಬೇಕಾದರೆ ಅದರ ಗಾತ್ರ ಎಷ್ಟು ಇರಬೇಕು ಅಂತ ಹೇಳಿ 84ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು. ಇಲ್ಲಿ ಸರಿಯಾಗಿರುವಂತಹ ಗಾತ್ರ ಮೊದಲನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. 85ನೇ ಪ್ರಶ್ನೆಯಲ್ಲಿ ಒಂದು ತ್ರಿಭುಜದಲ್ಲಿ 12 ಸೆಂಟಿಮೀಟರ್ ಉದ್ದ ಇರುವ ಬಾಹುವು 5 ಸೆಂಟಿಮೀಟರ್ ಉದ್ದವಿರುವ ಬಾಹುಗೆ ಲಂಬವಾಗಿದೆ. 12 ಸೆಂಟಿಮೀಟರ್ ಬಾಹುವಿನ ಮೇಲೆ ತ್ರಿಭುಜವನ್ನು ತಿರುಗಿಸಿದಾಗ ಉಂಟಾಗುವ ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಹೇಳಿ 85ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು. ಸರಿಯಾಗಿರುವಂತಹ ಉತ್ತರ 2ನೇ ಆಪ್ಷನ್ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ, ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 86ನೇ ಪ್ರಶ್ನೆ ನೋಡಿದಾಗ ಒಂದು ಪರೀಕ್ಷೆಯಲ್ಲಿ ಪ್ರದ್ಯುಮ್ನನು ಗಳಿಸಿದ ಸರಾಸರಿ ಮೊತ್ತ ಮತ್ತು ಮಾನಕ ವಿಚಲನೆಗಳು 60 ಮತ್ತು 3.84 ಹಾಗೂ ಚಿಂಟುವಿನದು 66 ಮತ್ತು 5.61 ಆಗಿವೆ. ಈ ಕೆಳಗಿನಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಹೇಳಿ 86ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು. ಇಲ್ಲಿ ಸರಿಯಾಗಿರುವಂತಹ ಹೇಳಿಕೆ ಪ್ರದ್ಯುಮ್ನನು ಚಿಂಟುವಿಗಿಂತ ಹೆಚ್ಚು ಸ್ಥಿರತೆ ಹೊಂದಿರುವನು ಅನ್ನೋದು ಸರಿಯಾಗಿರುವಂತಹ ಹೇಳಿಕೆ ಆಗುತ್ತೆ. ಇನ್ನು 87ನೇ ಪ್ರಶ್ನೆಯಲ್ಲಿ ಒಂದು ಸಂಘದಲ್ಲಿರುವ ಸದಸ್ಯರ ವಯಸ್ಸುಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅತ್ಯಂತ ಚಿಕ್ಕ ಸದಸ್ಯನ ವಯಸ್ಸು 7 ವರ್ಷಗಳಾಗಿವೆ. ಪ್ರತಿಯೊಬ್ಬ ಸದಸ್ಯನ ನಡುವಿನ ವಯಸ್ಸಿನ ಅಂತರ 3 ತಿಂಗಳಾಗಿದೆ. ಅವರ ಒಟ್ಟು ವಯಸ್ಸಿನ ಮೊತ್ತ 250 ವರ್ಷಗಳು ಆದರೆ ಅಲ್ಲಿರುವ ಸದಸ್ಯರುಗಳ ಸಂಖ್ಯೆ ಎಷ್ಟು ಅಂತೇಳಿ 87ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಸದಸ್ಯರುಗಳ ಸಂಖ್ಯೆ 25 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು 88ನೇ ಪ್ರಶ್ನೆಯಲ್ಲಿ ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಪಿ ಎಸ್ ಟಿ ತ್ರಿಭುಜ ಪಿ ಕ್ಯೂ ಆರ್ ಸುತ್ತಳತೆ ತ್ರಿಭುಜ ಪಿ ಎಸ್ ಟಿ ಸುತ್ತಳತೆ = 3:4 ಆದರೆ ತ್ರಿಭುಜ ಪಿ ಎಸ್ ಟಿ ಯ ವಿಸ್ತೀರ್ಣ ಅನುಪಾತ ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ = ಎಷ್ಟು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ ಕೊಟ್ಟಿರುವಂತ ಚಿತ್ರ ಇದೆ. ಇದನ್ನ ನೋಡಿದಾಗ 88ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ 2ನೇದು 16:9 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 89ನೇ ಪ್ರಶ್ನೆ ನೋಡಿದಾಗ 132 ಒಳ್ಳೆಯ ಪೆನ್ನುಗಳೊಂದಿಗೆ 12 ತೊಡಕಿರುವ ಪೆನ್ನುಗಳು ಆಕಸ್ಮಿಕವಾಗಿ ಬೆರೆತುಕೊಂಡಿವೆ. ಕೇವಲ ನೋಡುವುದರಿಂದ ಅವುಗಳನ್ನು ತೊಡಕಿದೆಯೇ ಇಲ್ಲವೇ ಎಂದು ಗುರುತಿಸಲು ಸಾಧ್ಯವಿಲ್ಲ. ಒಂದು ಪೆನ್ನನ್ನು ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ. ತೆಗೆದ ಈ ಪೆನ್ನು ಒಳ್ಳೆ ಪೆನ್ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ ಸಂಭವನೀಯತೆಯ ಮೇಲೆ ಕೇಳಿರುವಂತದ್ದು 89ನೇ ಪ್ರಶ್ನೆಗೆ ಸಂಭವನೀಯತೆಯನ್ನು ನೋಡಿದಾಗ 11/12 ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗುತ್ತೆ. ಇನ್ನು 90ನೇ ಪ್ರಶ್ನೆಯನ್ನು ನೋಡಿದಾಗ x + y² x - y²
ಮತ್ತು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ಗಳ ಲಸ ಎಷ್ಟು ಅಂತ ಹೇಳಿ 90ನೇ ಪ್ರಶ್ನೆಯಲ್ಲಿ ಕಂಡುಹಿಡಿಬೇಕಾಗಿರುವಂಥದ್ದು. ಸರಿಯಾಗಿರುವಂತಹ ಉತ್ತರ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುವಂತದ್ದಾಗಿದೆ. ಇದು ವಿದ್ಯಾರ್ಥಿಗಳೇ ಈ NTSC ಪರೀಕ್ಷೆಯಲ್ಲಿ 2013ರ NTSC ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಈ ರೀತಿ ಬೇರೆ ಬೇರೆ ರೀತಿಯಾಗಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.